मराठी विद्याय विद्याय भाय नमो नमः। संस्थान रचने समग्र भागवत समग्र हरिकथामृतसार जन्माद्यस्यैलामयान्तरस्याख्येषु परात् तेने ब्रह्महृदायादिकवये मुख्यन्तेन ईजो वायुरामेण यत्रगतो राम तेन पರಂತೀರಿ. ಈ ಮೊದಲನೇ ಶ್ಲೋಕದಿಂದ 18 ಪರ್ವ ಮಹಾಭಾರತ, 7 ಕಾಂಡ ರಾಮಾಯಣ, 3 ಪರ್ವ ಹರಿವಂಶ, 12 ಕಂಡ ಶ್ರೀಮದ್ ಭಾಗವತ, 4 ವೇದಗಳ ಸಾರ, ಗಾಯತ್ರಿಯ ಸಾರ, ಹೀಗೆ ಅನೇಕ ಶಾಸ್ತ್ರಗಳ ಸಾರವನ್ನ ಬರೀ ಒಂದೇ ಈ ಮೊದಲನೇ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ವ್ಯಾಖ್ಯಾನಿಸಿದ್ದಾರೆ. ಅಂದ್ರೆ ಹರಿಕಥಾಮೃತಸಾರದಲ್ಲಿ ಹರಿಕಥಾಮೃತಸಾರ ಯಾವುದು? ಶ್ರೀರಮಣಿ ಕರಕಮಲ ಪೂಜಿತ ಕಾಲ ಕರಡ ಸರೋಜ ಬ್ರಹ್ಮ ಸಮೀರ ಮಾನಿ ಖಂಡೀಂದ್ರ ಭವೇಂದ್ರ ಮುಖವಿಂತ ನೀರದ ಭವಾಂಡೋದಯ ಸ್ಥಿತಿ ಕಾರಣ ಕೈವಲ್ಯದಾಯಕ ನಾರಸಿಂಹನೆ ನಡಿಗೆ ಕರೆದು ನಮಗೆ ಮಂಗಳವ. ಜನ್ಮಾದ್ಯಸ್ಯ ಅನ್ವಯಾದಿತರತಶ್ಚ ಕೇತು ಅಭಿಷ್ಣಃ ಎಂಬ ಭಾಗವತದ ಮಂಗಳಾಚರಣೆ ಶ್ಲೋಕ ಆಗಲಿ, ಹರಿಕಥಾಮೃತಸಾರದ ಈ ಮಂಗಳಾಚರಣೆ ಶ್ಲೋಕವಾಗಲಿ, ಈ ಶ್ಲೋಕಗಳಿಂದಲೇ ಸಮಗ್ರ ಶಾಸ್ತ್ರಾರ್ಥವನ್ನು ನಿರೂಪಣೆ ಮಾಡಲಿಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಮುಗಿಸೋದು ಅನ್ನೋದು ಪ್ರಶ್ನೆ. ಯಾರೋ ಒಂದು ಕೇಳಬೇಕು, ಒಬ್ಬನು ಮಾತಾಡ್ತೀನಿ, ಏನ್ ಮಾಡ್ತೇವೆ? ಓದ್ತಿದ್ದೀನಿ. ಏನು ಓದ್ತಿದ್ದೀನಿ? ಡಿಗ್ರಿ ಮಾಡ್ಬೇಕಂತಂದ್ರೆ ಅನ್ಕೊಂಡೆ ಒಂದು ಆಗಿದ್ರೆ ಅಲ್ಲ, ಡಿಗ್ರಿ ಮಾಡೋದಕ್ಕೊಂದು ಅನ್ಕೊಂಡಿದ್ದೆ, ಮತ್ತೆ ಎಸ್ ಆಟ ಬಂದು ಬರ್ತಾರೆ, 10th ಕ್ಲಾಸ್ ಆಟ ಬಂದ್ಬಿಡ್ತಾರೆ. ಅಂದ್ರೆ ಅವ್ನು ಮುಂದೆ ಓದೋದಲ್ಲ, 10ನೇ ಕ್ಲಾಸ್ 10ನೇದಲ್ಲಿ ಪಾಸು ಆಗಿಲ್ಲ. ಆ ಪರಿಸ್ಥಿತಿ ನಮ್ಮದಿದೆ. ಈ 10th ಕ್ಲಾಸ್ ಎಸ್ಎಸ್ಎಲ್ಸಿ ಅಡ್ಡ ಬಂತು, ಮುಂದುವರೆಗೆ ಆಗಲಿಲ್ಲ. ಅಂದ್ರೆ ಅದೇ ದಾಖಲೆಯಲ್ಲಿ ಹಂಗೆ ಹರಿಕಥಾಮೃತಸಾರದಲ್ಲಿ ಮಂಗಳಾಚರಣೆ ಶ್ಲೋಕದ ಅರ್ಥ ದಾಖಲಿಕ್ಕೂ ಆಗಲ್ಲ, ಭಾಗವತದ ಮೊದಲನೇ ಶ್ಲೋಕದ ಅರ್ಥ ದಾಖಲಿಕ್ಕೂ ಆಗಲ್ಲ. ಆದರೆ ಹಾಗೆ ಹೇಳೋದಕ್ಕೆ ಪ್ರಯತ್ನ ಪಡಬೇಕಷ್ಟೇ ಹೊರತು ದಾಟಿ ಹೋಗಲಿಕ್ಕಾಗಲ್ಲ. ಆದ್ರಿಂದ ಹೇಳಿ ಪಾಪ ಅವರಿಗೆ ಶಿಷ್ಟಾಚಾರ ಅಭಿಪ್ರಾಯ ನಮಗೆ ಅರ್ಥ ಆಯ್ತು. ಶ್ರೀಮದ್ ಭಾಗವತದಲ್ಲಿ ಮುಖ್ಯ ತಾತ್ಪರ್ಯ ಏನು ಅಂದ್ರೆ, ಕಲಿಯುಗದಲ್ಲಿ 3 ಪ್ರಸಿದ್ಧವಾದ ಭಾಗವತ ಸಪ್ತಾಹಗಳು ನಡೆದಿದ್ದಾರೆ. 3 ಸಪ್ತಾಹ ಭಾಗವತ ಪುರಾಣ ಇತಿಹಾಸಗಳಲ್ಲಿ ನಮಗೆ ಸಿಕ್ಕ ಪ್ರಮಾಣಕ್ಕೆ ಅನುಗುಣವಾಗಿ ಹೇಳುವುದಾದರೆ ಕಲಿಯುಗದಲ್ಲಿ ನಡೆದದ್ದು 3 ಭಾಗವತ ಸಪ್ತಾಹ. ಮೊದಲನೇ ಸಪ್ತಾಹ ನಡೆದಿದ್ದು ಯಾವಾಗ? ಕೃಷ್ಣ ಪರಮಾತ್ಮ ಮತ್ತು ಪಾಂಡವರು, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಪ್ರಯಾಣ ಮಾಡಿದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮೇಲೆ ಪರೀಕ್ಷಿತ್ ಮಹಾರಾಜರ ರಾಜ್ಯಭಾರ ಪ್ರಾರಂಭವಾಗಿತ್ತು. ಪಾಂಡವರು ಸ್ವರ್ಗಾರೋಹಣ ಮಾಡಿದ್ರು, ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಪ್ರಯಾಣ ಮಾಡಿದ. ಅದಾಗಿ 30ನೇ ವರ್ಷಕ್ಕೆ ಮೊದಲನೇ ಭಾಗವತ ಸಪ್ತಾಹ ಪ್ರಾರಂಭವಾಯಿತು. ಆ ಮೊದಲನೇ ಭಾಗವತ ಸಪ್ತಾಹ ನಡೆದಿದ್ದು ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಪ್ರಯಾಣ ಮಾಡಿದ 30ನೇ ವರ್ಷ. ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯ ಮಾಡಿದ ಭಾಗವತ ಸಂದೇಶ ಉಪದೇಶಗಳಿಂದ ಇದು ಕಲಿಯುಗದಲ್ಲಿ ನಡೆದ ಮೊದಲನೇ ಭಾಗವತ ಸಪ್ತಾಹ. ಪದ್ಮಪುರಾಣದಲ್ಲಿ ಇಷ್ಟು ಪ್ರಮಾಣ ಇದೆ. ಇದನ್ನು ಬ್ರಹ್ಮದೇವರೇ ಹೇಳ್ತಾರೆ ಈ 3 ಸಪ್ತಾಹಗಳ ಪರಿಚಯ. ಅಲ್ರಿ, ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೋದ, ಪಾಂಡವರು ಸ್ವರ್ಗಾರೋಹಣ ಮಾಡಿದ್ರು, ಅದರ ಕ್ಷಣಕ್ಕೆ ಅದು ಕಲಿಯುಗ ಅಂತ ಹೇಳಿ. ಕಲಿಯುಗದಲ್ಲಿ 3 ಭಾಗವತ ಸಪ್ತಾಹ ಅಂದ್ರೆ
ಅದು ಕಲಿಯುವುದಿಲ್ಲ ಅದು ಅಂತ ಕೇಳಿದ್ರೆ ಎರಡು ನಿಯಮ. ದ್ವಾಪರ ಯುಗದಲ್ಲಿ ದುರ್ಯೋಧನ ಕಲಿ ಸ್ವರೂಪ, ದುರ್ಯೋಧನ ಸತ್ತ ನಂತರ ಕಲಿಯುಗ ಅಂತ ವ್ಯವಹಾರ ಮಹಾಭಾರತವನ್ನು ಮಾಡಿದ್ದಾರೆ. ಇನ್ನೊಂದು ಅವಸ್ಥೆ, ಕೃಷ್ಣ ಪರಮಾತ್ಮ ಭೂಮಿಯನ್ನು ಬಿಟ್ಟು ವೈಕುಂಠಕ್ಕೆ ಹೋದ ಮೇಲೆ ಕೃಷ್ಣ ಪರಮಾತ್ಮ ಇರೋದಂತ ದ್ವಾಪರಯುಗ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಕಲಿಯುಗ ಪ್ರಾರಂಭ, ಸಂಧಿ ಸಮಯ ಅಂತ ಹೇಳಿ ವ್ಯವಹಾರ ಮಾಡಿದ್ದಾರೆ ಶಾಸ್ತ್ರಗಳು. ಆದ ಕಾರಣ ದುರ್ಯೋಧನ ಸತ್ತಿದ್ದು ಒಂದು ಕಾರಣ, ಕೃಷ್ಣ ಪರಮಾತ್ಮ ಪಾಂಡವರು ಅವರವರ ಮೂಲ ರೂಪಕ್ಕೆ ಹೋಗಿದ್ದು ಒಂದು ಕಾರಣ, ಕಲಿಯುಗ ಅಂತ ವ್ಯವಹಾರ. ಆದ್ದರಿಂದ ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೋಗಿದ್ದು, ಪಾಂಡವರು ಸ್ವರ್ಗಾರೋಹಣ ಮಾಡಿದ್ದು. ಅದಾದ ನಂತರ 30ನೇ ವರ್ಷಕ್ಕೆ ನಡೆದ ಮೊದಲನೇ ಸಪ್ತಾಹವೇ ಶುಕಾಚಾರ್ಯರು ಪರೀಕ್ಷೆ ಮಹಾರಾಜರು ಉಪದೇಶ ಮಾಡಿದ ಮೊದಲನೇ ಸಪ್ತಾಹ. ಇದು ಮೊದಲನೇ. ಇನ್ನು ಎರಡನೇ ಸಪ್ತಾಹ ನಡೆದು ಯಾವ, ಮೂರನೇ ಸಪ್ತಾಹ ನಡೆದು ಯಾವ ಅಂತ ಕೇಳಿದ್ರೆ, ಎರಡನೇ ಸಪ್ತಾಹ ನಡೆದಿದ್ದು ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೋದ ಮೇಲೆ 30ನೇ ವರ್ಷಕ್ಕೆ ನಡೆದದ್ದು ಮೊದಲನೇ ಸಪ್ತಾಹ. ಆ ಮೊದಲನೇ ಸಪ್ತಾಹ ಮುಗಿದ ಆಗಿ 200 ವರ್ಷಗಳಾದ ಮೇಲೆ, 200 ವರ್ಷ ಕಳೆದ ಮೇಲೆ ಆವಾಗ ಎರಡನೇ ಸಪ್ತಾಹ ನಡೆಯಿತು ಕಲಿಯುಗದಲ್ಲಿ. ಆ ಎರಡನೇ ಸಪ್ತಾಹ ಮಾಡಿದ್ಯಾರು? ಗೋಕರ್ಣ ಅಂತ ಒಂದು ಕಥೆ ಕೇಳ್ತಿರಲ್ಲ, ಗೋಕರ್ಣ ಆತ್ಮದೇವ ಅಂತ ಕಥೆ ಬರ್ತದೆ ಭಾಗವತ ಪದ್ಮಪುರಾಣದಲ್ಲಿ ಬರ್ತದೆ, ಭಾಗವತ ಮಹಾತ್ಮೆ. ಇದು ಎರಡನೇ ಸಪ್ತಾಹ. ಗೋಕರ್ಣನನ್ನ ಭಾಗವತೋತ್ತಮನು ಭಾಗವತ ಸಪ್ತಾಹವನ್ನು ಮಾಡ್ತಾನೆ. ಪಿಶಾಚಿ ಜನ್ಮವನ್ನು ಹೊಂದಿದಂತ ಗೋಕರ್ಣನ ಅಣ್ಣನಿಗೆ ವೈಕುಂಠ ಲೋಕಕ್ಕೆ ಕಾರಣ ಮಾಡ್ತಾನೆ, ಹೋಗಿ ಆ ಭಾಗವತ ಸಪ್ತಾಹವನ್ನು ಮಾಡಿ. ಇದು ಎರಡನೇ ಕಡೆ. ಇನ್ನು ಮೂರನೇ ಭಾಗವತ ಸಪ್ತಾಹ ಅದಾಗಿ ಪರಮಾತ್ಮ ವೈಕುಂಠಕ್ಕೆ ಹೋಗಿ 30ನೇ ವರ್ಷಕ್ಕೆ 1ನೇ ಸಪ್ತಾಹ. ಅದಾಗಿ 200 ವರ್ಷಕ್ಕೆ, 200 ಅಂದ್ರೆ ಭಗವಂತ ವೈಕುಂಠಕ್ಕೆ ಹೋಗಿ 230ನೇ ವರ್ಷಕ್ಕೆ 2ನೇ ಸಪ್ತಾಹ. ಅದಾಗಿ ಮತ್ತೆ 30 ವರ್ಷಕ್ಕೆ, ಅದಾಗಿ 30 ವರ್ಷ ಆಗಿದೆ ಇನ್ನೊಂದು ಭಾಗವತ ಸಪ್ತಾಹ. ಇನ್ನೊಂದು ಭಾಗವತ ಸಪ್ತಾಹ ಮಾಡಿದ್ದು ಕನಕಾದಿಗಳು ಮಾಡಿದ ಕಥೆ ಅಲ್ಲಿ ತಿಳಿಸ್ತಾರೆ. ಯಾವಾಗ ಏನು ಅಂತ ಪದ್ಮಪುರಾಣಗಳು ತಿಳಿಸ್ತಾರೆ. ಈ 3 ಸಂದೇಶಗಳನ್ನ ಇವತ್ತು ಸ್ವಲ್ಪ ನೋಡೋಣ. ಏನು ಅಂದ್ರೆ, ಕಲಿಯುಗದ 3ನೇ ಭಾಗವತ ಸಪ್ತಾಹ ನಡೀತಾರೆ. 3ನೇ ಭಾಗವತ ಸಪ್ತಾಹ ಅದೇನು ಪ್ರಸಂಗ ಅಂದ್ರೆ, ನಾರದರು ಲೋಕ ಸಂಚಾರವನ್ನು ಮಾಡ್ತಾ ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ರೆ ಅಲ್ಲಿ ಯಮುನಾ ನದಿ ತೀರದಲ್ಲಿ ಬಹಳ ಜನ ಸ್ತ್ರೀಯರೆಲ್ಲ ಕೂತಿದ್ದಾರೆ, ಅಳಕ ಕೂತಿದ್ದಾರೆ. ಇನ್ನೊಬ್ಬ ಸ್ತ್ರೀ ಕೂತಿದ್ದಾಳೆ, ಅವಳ ದೊಡ್ಡನೆಯಲ್ಲಿ ತಲೆ ಇಟ್ಟು ಇಬ್ಬರು ಮುದುಕರು ಮಲ್ಕೊಂಡಾರೆ, ಎಚ್ಚೆತ್ತುತ್ತದೆ. ಇವಳು ಆಳ್ತಾ ಇದ್ದಾರೆ, ಅಲ್ಲಿ ಜನರು ಆಳ್ತಾ ಕೂತಾರೆ. ನಾವೆಲ್ಲ ನೋಡುವುದು ಇಲ್ಲೇನು ನಡೀತಾ ಇದೆ, ಏನ್ ವ್ಯವಸ್ಥೆ ನಾಳೆ ಅರ್ಥ ಇಲ್ಲ. ಯಾರಾದ್ರೂ ಭೂಮಿಗಳು ಕೆಳಗಿದ್ದು ಅವ್ರ ಹತ್ರ ಬರ್ತಾರೆ, ನೀವು ಯಾರಮ್ಮ, ನೀವು ದೊಡ್ಡ ಮೇಲೆ ತಲೆ ಇಟ್ಕೊಂಡು ಇಬ್ಬರು ಮುದುಕರು ಮಾಡ್ಕೊಂಡಾರೆ, ಅವ್ರು ಯಾರು, ನೀನು ಯಾರು, ಇಲ್ಲೆಲ್ಲ ಸೇರಿರೋ ಹೆಂಗಸರಲ್ಲ ಯಾರು, ಎಲ್ಲರೂ ಅರ್ಥ ಇದ್ದೀರಿ, ಏನಾಗಿದೆ ಅಳ್ಳಕ್ಕೆ ಈಗ ಗುಂಪು ಗುಂಪಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಆಗಿರುತ್ತೆ ಕಷ್ಟ. ಅದರಲ್ಲಿ ಎಲ್ಲರೂ ಹೇಳ್ತಾ ಇದ್ದೀರಿ, ಯಾರೋ ಏನ್ ಕಾರಣ ಅಂತ ನಾರದರು ಕೇಳಿದಾಗ ಆವಾಗ ಆ ಸುಂದರಿ ಹೇಳ್ತಾರಷ್ಟೆ, ಪರಮ ಮಹಾಸುಂದರಿ ಅಂತ ಅವಳ ತೊಡೆ ಎತ್ಕೊಂಡು ಇಬ್ಬರು ಮಲ್ಕೊಂಡಾರ ಮುದುಕರು. ಅವ್ರು ಮಲಗಿರೋರು ಯಾರು ಅಂದಾಗ ಆಕೆ ಅಂತಾರೆ, ಸ್ವಾಮಿ ಇದು ಜ್ಞಾನ ಮತ್ತು ವೈರಾಗ್ಯ ಅಂತ ಇವೆರಡು ನನ್ನ ಮಕ್ಕಳು, ನಾನು ಭಕ್ತಿಗೆ ಅಭಿಮಾನಿಯಾದ ದೇವತೆ, ನನ್ನ ಹೆಸರು ಭಕ್ತಿ ಅಂತ. ಇವು ಎರಡು ಇದ್ದಾವಲ್ಲ ಮಲ್ಕೊಂಡಾರೆ, ಇವು ಮುದುಕರು ಅಂದ್ರೆ ನಮ್ಮ ಅಪ್ಪ ಅಮ್ಮ ಅನ್ಕೋಬೇಡಿ, ಇವೆರಡು ನನ್ನ ಮಕ್ಕಳು. ನನ್ನ ಮಕ್ಕಳಿಗೆ ಮುದುಕರಾಗೋದಾರೆ, ನಾನೇ ಇನ್ನೂ ಹುಡುಗಿದ್ದಂಗಿದ್ದೀನಿ. ಭಕ್ತಿ ಯಮನದಲ್ಲಿದ್ದಾರೆ, ಆ ಭಕ್ತಿಯ ಮಕ್ಕಳೇ ಜ್ಞಾನ ವೈರಾಗ್ಯಗಳು. ಆ ಜ್ಞಾನ ವೈರಾಗ್ಯಗಳಿಗೆ ಮುದುಕರಾಗೋದಾರೆ, ಭಕ್ತಿ ದೇವರ ಹುಡುಗಿ ಖಂಡಿತ. ಏನ್ ಕಟ್ಟಿ ಅಂತಂದ್ರು ನಾನು, ಏನ್ ಹೇಳಿದ್ರೆ ಲೋಕದಲ್ಲಿ ಯಥಾರ್ಥಂತೆ ಕೃಷ್ಣ ಪರಮಾತ್ಮ ಇದ್ದು ಸಂಚಾರ ಮಾಡಿ ಉದ್ಧವಾದಿಗಳಿಗೆ ಅರ್ಜುನಾದಿಗಳಿಗೆ ಅನೇಕ ಭಗವದ್ಗೀತಾ ಉದ್ಧವಾದಿಗಳನ್ನು ತತ್ವಜ್ಞಾನವನ್ನು ಮೂರು ಉಪದೇಶಗಳನ್ನು ಮಾಡಿದ್ದರಿಂದ ಕೃಷ್ಣ ಪರಮಾತ್ಮ ಸಂಚಾರವನ್ನು ಮಾಡಿ ಈ ಪ್ರದೇಶವನ್ನು ಪವಿತ್ರೀಕರಿಸಿ ಈ ರೀತಿ ಪರಮಾತ್ಮ ಸಂಚಾರ ಉಪದೇಶಗಳನ್ನು ಮಾಡಿದ್ದರಿಂದ ಯಥಾರ್ಥಂತೆ ಪರಮಾತ್ಮನಲ್ಲಿ ಜನಗಳಿಗೆ ಭಕ್ತಿ ಕಿಂಚಿತ್ ಇದೆ.
ಆ ಭಕ್ತಿ ಜೀವಂತ ಉಳ್ಕೊಂಡರು. ಆದ್ರಿಂದ ನಾನು ಹೀಗಿದ್ದೇನೆ. ಇನ್ನು ಜ್ಞಾನ ವೈರಾಗ್ಯ ಯಾರ್ಯಾರು ಎಲ್ಲರಿಗೂ ಜ್ಞಾನದ ಮೇಲೆ ವೈರಾಗ್ಯದೆ. ವೈರಾಗ್ಯ ಸಂಸಾರದಲ್ಲಿ ಬರಬೇಕು, ಜ್ಞಾನದಲ್ಲಿ ವೈರಾಗ್ಯ ಅಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮನ ವಿಶಿಷ್ಟ ವಿಷಯಾತಾತ್ಮ ವಿಶಿಷ್ಟ ತತ್ವಜ್ಞಾನ ರಹಿತರು ಯಾರಿಗೂ ವಿಷಯಾತಾತ್ಮ ಜ್ಞಾನ ಆಚಾರ ಶಾಸ್ತ್ರೀಯವಾದ ಸಂಬಂಧ ಜ್ಞಾನ ಯಾರಿಗೂ ಇಲ್ಲ. ಆದ್ರಿಂದ ಲೋಕದಲ್ಲಿ ಯಥಾರ್ಥ ಜ್ಞಾನವೇ ಇಲ್ಲದೆ ಬರೋದು ಜಾಸ್ತಿ, ಸರಿಯಾದ ಜ್ಞಾನವೇ ಇಲ್ಲ. ಆದ್ರಿಂದ ಜ್ಞಾನ ಯಾವುದೇ ಒಂದು ವಸ್ತುಗಳು ಶಾಣೆ ಹಿಡಿದಂಗೂ ಆ ಶೈಲಿಂಗ್ ಜಾಸ್ತಿ ಆಗ್ತದೆ. ಒಂದು ಕಡೆ ಹಂಗೇ ಇಟ್ಟು ಹಾಗೆ ಕೊಡ್ತಾವೆ. ಯಾವುದೇ ವಸ್ತು ಸದಾ ಉಪಯೋಗಿಸ್ತಾರೆ. ಒಳಗೆ ಸ್ಟಾಪ್ ಮಾಡಿಸಿಬಿಟ್ರೆ ಈಗ ಆಗ ನೋಡಲ್ಲ ಏನಾಗಿದೆ ಗೊತ್ತಲ್ಲ, ಗೂಡು ಕಟ್ಟು ಬಿಡೋದು, ಕಟ್ ಇಟ್ಟುಬಿಡೋದು. ಈಗ ಪಾಂಚಜನ್ಯಾಯ ವಿದ್ಮನೆ ಪಾವಮಾನಾಯ ಧೀಮನೆ ತನ್ನ ಶಂಕರ ಪ್ರಚೋದಯ ಶಂಕರಾಚಾರ್ಯ ಪಡ್ಕೊಂಡು ಬೇರೆ ಹೊಡ್ಕೊಂಡು ಅಷ್ಟೇ. ಅದಕ್ಕೋಸ್ಕರವಾಗಿ ಯಾವ ವಸ್ತುವನ್ನ ದೀರ್ಘಕಾಲ ಕೂಡಿಸ್ಬಿಡಬಾರ್ದು. ನೀರು ನಿಂತ್ರೆ ಎಷ್ಟು ವಾಸನೆ ಆಗುತ್ತೆ, ನೀರು ಹರಿಲಿತ್ತು ಫಸ್ಟ್ ಹೌದ. ಯಾವಾಗ ಜ್ಞಾನ ಪ್ರಚಾರ ಆದಷ್ಟು ಶಾಲೆ ಹೇಳಲಿ. ಬರೇ ಶಾಸ್ತ್ರವನ್ನು ಸುಮ್ಮನೆ ಕಡಿದುಕೊಂಡು ಕುತ್ಕೊಂಡ್ಬಿಟ್ರೆ ಅದು ಓದಿದ್ದು ಹಂಗೆ ಮಾತೋದು. ಉಪದೇಶ ಕೊಟ್ಟರೆ ಖಾಲಿ ಆಗುತ್ತೆ. ಯಾವುದೇ ವಸ್ತುನ ಕೊಟ್ಟರೆ ಖಾಲಿ ಆಗುತ್ತೆ. ಆದ್ರೆ ಕೊಟ್ಟರೆ ಜಾಸ್ತಿ ಆಗುವ ವಸ್ತುನ ಜ್ಞಾನ ಒಂದೇ. ಹೌದು, ಬೇರೆ ಉಪದೇಶ ಮಾಡಿದ್ರೆ ಆ ಉಪದೇಶ ಮಾಡಿದ ವಿಷಯ ಕೇಳೋರಿಗೆ ವಿಷಯ ಸಿಕ್ಕು, ಕೇಳೋರಿಗೆ ರಿವಿಷನ್ ಮಾಡಿ ಇದೇ ವಿಷಯ ಇನ್ನೊಂದು ಕಡೆ ಹೇಳಿದಾಗ ಹೊತ್ತಿನ ಭದ್ರ ಅಂತ ಹೇಳೋದು. ಅದಕ್ಕೆ ಈ ಒಂದು ಕಥೆನ 1000 ಸರಿ ಹೇಳಿದ್ರು ಕೂಡ ಅದು ಹೇಳ್ತಾನೆ ಇರಬೇಕು ಅಂತ. ಅದಕ್ಕೆ ಯಾರೋ ಒಂದು ಊರಲ್ಲಿ ಕೇಳಿದ್ರು ನಮ್ಗೆ ಊರಾಗ್ತದೆ, ಸ್ವಾಮಿ ಎಷ್ಟು ವರ್ಷದಿಂದ ಪ್ರವಚನ ಮಾಡ್ತಿದ್ರು, ಎಷ್ಟು ವರ್ಷದಿಂದ ಮಾಡ್ತಿದ್ರು? 25 ವರ್ಷದಿಂದ ಆಗ್ತಾರೆ. 25 ವರ್ಷಕ್ಕೆ ಎಷ್ಟು ಭಾಗವತ ಹೇಳಿರಿ, ಎಷ್ಟು ಮಹಾಭಾರತ ಹೇಳಿರಿ, ಎಷ್ಟು ರಾಮಾಯಣ ಹೇಳಿರಿ, ಎಷ್ಟು ರುಕ್ಮಿಣೀಶಿಗೆ ಹೇಳಿರಿ, ಎಷ್ಟು ಶ್ರೀನಿವಾಸ ಕಲ್ಯಾಣ ಹೇಳಿದ್ರೆ ಎಷ್ಟು ಹೇಳ್ತಾರೆ ಬಹಳ ಸರಿಯಾಗಿ. ಇಷ್ಟು ಸರಿ ಇಷ್ಟು ವರ್ಷದಿಂದ ಪುರಾಣ ಹೇಳಿರಲ್ಲ, ನಿಮ್ ಪುರಾಣಕ್ಕೆ ಯಾರು ಉದ್ಧಾರ ಆಗ್ಯಾರ? ನಿಮ್ ಪುರಾಣ ಕೇಳಿ ಉದ್ಧಾರ ಆಗೋ ಯಾರು ಇದೆಯಾ? ಪ್ರಾಣ ಇದೆಯಾ? ಅದಕ್ಕೆ ಆಗ್ಯಾರ ಎಷ್ಟು ಜನ ಆಗ್ಯಾರ? ಒಬ್ಬರ ಯಾರು? ನಾನೇ. 25 ವರ್ಷದಿಂದ ಮಹಾಭಾರತ, ಭಾಗವತ, ಹರಿವಂಶ, ಶ್ರೀನಿವಾಸಾಚಾರ್ಯ, ರುಕ್ಮಿಣೀಶಿಯ, ರಾಘವೇಂದ್ರ ವಿದ್ಯಾ, ಈ ವಿಶಿಷ್ಟ ಸುಮಧ್ವರ್ಯ ಇಂಥ ವಿಶಿಷ್ಟ ಶಾಸ್ತ್ರ ಗ್ರಂಥಗಳು 25 ವರ್ಷದಿಂದ ಜನಗಳ ಲೆಕ್ಕದಲ್ಲಿ ಹೇಳಿ ಪುರಾಣ ಯಾರು ಕೇಳ್ತಾರೋ ಅವ್ರು ಕೇಳೋ ಪುರಾಣದ ಪುಣ್ಯದ 8ನೇ ಒಂದು ಭಾಗ ನಮ್ಮ ಅಕೌಂಟಿಗೆ ಆನ್ಲೈನ್ನಲ್ಲಿ ಹೇಳ್ಬಿಡುತ್ತೆ. ಪುರಾಣ ಹೇಳುವವರಿಗೆ ಯಾರು ಕೇಳ್ತಾರೋ ಪುರಾಣ ಕೇಳುವರ ಪುಣ್ಯದ 8ನೇ ಒಂದು ಭಾಗ ಪುರಾಣ ಹೇಳಿದವರ ಅಕೌಂಟಿಗೆ ಆನ್ಲೈನ್ನಲ್ಲಿ ಬೀಳುತ್ತೆ. ಎಲ್ಲಿ? ಯಮಲೋಕದ ರೆಕಾರ್ಡ್. ಆದ್ದರಿಂದ ಅಂದರೆ ಎಷ್ಟು ಪುಣ್ಯ ಸೇರಿದಾಗಿರ್ತದೆ. ಹೌದು, ಅದಕ್ಕೆ ಯಾರು ಉದ್ಧಾರ ಆಗಿದ್ರೆ ನಾನಂತೂ ಉದ್ಧಾರ ಆಗಿಲ್ಲ. ಅಷ್ಟೇ ಅಲ್ಲ, ಏನು ಕೂಡ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶಕ್ಕೆ ಹೇಳೋದು. ಅದಕ್ಕೋಸ್ಕರ ಜ್ಞಾನ ವೈರಾಗ್ಯದಲ್ಲಿ ಜ್ಞಾನ ಯಾರಿಗೂ ಇಲ್ಲ, ಸಂಸಾರದಲ್ಲಿ ವೈರಾಗ್ಯ ಇಲ್ಲ. ಯಥಾರ್ಥ ಕನ್ಸಿತ್ತು ಏನೋ ಭಕ್ತಿ ಅಂದ್ರೆ ಮೂಢ ಭಕ್ತಿ, ಅದು ಏನೋ ವಿಶಿಷ್ಟ ಮಹತ್ವಜ್ಞಾನ ಪೂರ್ವಸ್ತು ಸಂಗ್ರಹ ಪರ್ವತೋಡಿಗ ಅದೆಲ್ಲ ಇದೆಯಲ್ಲ, ಅದೆಲ್ಲ ಅಲ್ಲ. ಏನೋ ಭಕ್ತಿ ಇದಕ್ಕೆ ಕೈ ಹಿಡಿತಾರಷ್ಟೇ. ಈ ರೀತಿಯಾಗಿದೆ ಅಂದಾಗ ಅದು ಆಕಾಶವಾಣಿ ಹೇಳುತ್ತೆ. ಶ್ರೀಮದ್ ಭಾಗವತ ಭಾಗವತವನ್ನ ಹೇಳಿಸಬೇಕು ಅಂದಾಗ ಹಣಕಾದಿಗಳಿಂದ ನಾರದೊಂದು ಪ್ರಾರ್ಥನೆ ಮಾಡಿ ಭಾಗವತ ಸಪ್ತಾಹವನ್ನು ಮಾಡುತ್ತಾರೆ. ಅದಾದ ಮೇಲೆ 2ನೇ ಭಾಗ ಅವರ ಜ್ಞಾನ ವೈರಾಗ್ಯಗಳು ವೃದ್ಧರಾಗ್ತಾರೆ. ವೃದ್ಧರಾದವರು ವೃದ್ಧಿಯಾಗ್ತಾರೆ.
ಮತ್ತೆ ಎಲ್ಲರ ಅವಶ್ಯ ಬರುತ್ತೆ. ಮತ್ತೆ ಎಲ್ಲರಿಗೂ ಭಾಗವತ ಸಂದೇಶದಿಂದ ಎಲ್ಲರಿಗೂ ಯಥಾರ್ಥ ಜ್ಞಾನ, ಸಂಸಾರದಲ್ಲಿ ವೈರಾಗ್ಯ, ಪರಮಾತ್ಮನಿಗೆ ಇಷ್ಟವಾದ ಭಕ್ತಿಯನ್ನ ಹೊಂದುತ್ತಾರೆ ಅಂತ ತಿಳಿಸ್ತಾರೆ. ಇನ್ನ ಆತ್ಮದೇವನ ಕಥೆಯಲ್ಲಿ ಹೇಳೋಕಾರಕ್ಕೆ ಅವರ ಅಣ್ಣನಿಗೆ ಈ ಪಿಶಾಚಿ ಜನ್ಮ ಬಂದಿರುತ್ತೆ. ಆ ಪಿಶಾಚಿ ಜನ್ಮ ಪರಿಹಾರಕ್ಕೋಸ್ಕರನೇ ಆತ ಭಾಗವತ ಸಪ್ತಾಹವನ್ನು ಮಾಡಿದಾಗ ಆ ಮಹಾನುಭಾವನಿಗೆ ವಿಮಾನದಲ್ಲಿ ಕೂತ್ಕೊಂಡು ವೈಕುಂಠಕ್ಕೆ ಹೋಗಿದ್ದಾನೆ ಅಂತ ಪದ್ಮಪುರಾಣದಲ್ಲಿ ತಿಳಿಸ್ತಾರೆ. ಇನ್ನ ಮೊದಲನೇ ಭಾಗವತ ಸಪ್ತಾಹವೇ ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರವಾದ ಆವಾಗ ಏಕದಾತು ಮುನೆಯ ತತ್ತಂ ಸ್ವರ್ಗಾಯ ಲೋಕಾಯ ಸಹಸ್ರ ಸರ್ವಮಾವತ ನೈಮಿಷಾರಣ್ಯ ವಾಸಿಗಳಾದ ಶೌನಕಾದಿಗಳು ಸೂತ ಪುರಾಣಗಳನ್ನು ಕುರಿತು ಪ್ರಶ್ನೆ ಮಾಡ್ತಾರೆ. 1000 ವರ್ಷಗಳ ಪರ್ಯಂತ ಮಾಡುವ ಒಂದು ಸತ್ಯಯಾಗವನ್ನು ಮಾಡ್ತಾ ಕೂತಿರೋ ಕಾಲಕ್ಕೆ ಅವರು ಹೇಳ್ತಾರೆ, ಸ್ವಾಮಿ, ಲೋಕದಲ್ಲಿದ್ದ ಜನಗಳಿದ್ದಾರಲ್ಲ, ಈ ಜನಗಳಿಗೋಸ್ಕರ ಕೆಲವು ನನಗೆ ಸಂದೇಹಗಳಿದೆ, ಅದನ್ನು ಪರಿಹಾರ ಮಾಡಿ ಅಂತ ಹೇಳ್ತಾರೆ. ಪಾಪ ಅದು ನಮ್ಮ ಸಂದೇಹಗಳು, ನಮ್ಮ ಪ್ರತಿನಿಧಿಯಾಗಿ ಕೇಳಿದ ಪ್ರಶ್ನೆನೇ ಹೊರತು ಆ ಪ್ರಶ್ನೆಗೆ ಉತ್ತರ ಅವ್ರಿಗೆ ಗೊತ್ತಿಲ್ಲ ಅಂತ ಕೇಳಿದ್ದಲ್ಲ. ಅದು ಹೌದು, ಇಲ್ಲಂತಾರೆ ಅವರು ಮಹಾ ತಿಳುವಳಿಕೆಯಷ್ಟು. ಅವ್ರು ಕೇಳಿದ ಪ್ರಶ್ನೆ ಅಂದ್ರೆ ಆ ಪ್ರಶ್ನೆಗೆ ಇಲ್ಲ, ಮಂದಲತೆಗೆ ಅದರಿಂದ ಉತ್ತರ ಸಿಗಬೇಕು ಅಂತ. ಅದಕ್ಕೆ ಅವ್ರು ಕೇಳ್ತಾರೆ, ಏನ್ ಪ್ರಶ್ನೆ ಅದು? ಕಲಾವಸ್ತಿಗೆ ಗಣಃ ಮಂದಾಹ ಸುಮಂದವತಯ ಅಲ್ಪಾಯುಷೋ ಮತ್ಯಾಹ ಮಂದಭಾಗ್ಯ ಸುಪತ್ರುತಾಹ ಭೂರೀರಿ ಭೂರಿ ಕರ್ಮಾಣಿ ಶ್ಲೋಕವ್ಯಾನಿ ವಿಭಾಗತ. ಕಲಿಯುಗದಲ್ಲಿದ್ದ ಜನಗಳಿಗೆ ಆಯುಷ್ಯ ಕಡಿಮೆ, ಯೋಗ್ಯತಾ ಕಡಿಮೆ, ಆರೋಗ್ಯ ಕಡಿಮೆ, ಜ್ಞಾನ ಕಡಿಮೆ, ಜ್ಞಾಪಕ ಶಕ್ತಿ ಕಡಿಮೆ, ಅವಕಾಶಗಳು ಕಡಿಮೆ, ಎಲ್ಲ ಕಡಿಮೆ. ಜಾಸ್ತಿ ಯಾವ್ಯಾವುದಿಲ್ಲ, ಜಾಸ್ತಿಯನ್ನು ಒಂದೇ ಇರೋದು ಏನು? ಅಹಂಕಾರ ಅಷ್ಟೇ. ನಾನು ಅನ್ನೊಂದು ಅಹಂಕಾರವನ್ನು ಬಿಟ್ಟು ಇನ್ನು ಉಳಿದಿದ್ದು ಯಾವ್ಯಾವುದೂ ಇಲ್ಲ. ಕಲಿಯುಗದ ಜನಗಳಿಗೆ ಇದು ನಾವು ಹೇಳ್ತಾರಲ್ಲ, ಪುರಾಣದಲ್ಲಿ ಹೇಗೆ ಅದಕ್ಕಂತಾರೆ ಏನ್ ಮಾಡಬೇಕು? ಕಲಿಯುಗದಲ್ಲಿದ್ದ ಜನಗಳಿಗೆ ಆಯುಷ್ಯ ಇಷ್ಟು 100 ವರ್ಷ ಬದುಕಿದ್ರೆ ಆ 100 ವರ್ಷನೇ ಬದುಕಿರ್ತೀವಿ ಅಂತ ಅನ್ಕೊಂಡ್ರೆ ಅದನ್ನ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ ನಮಗೆ ಭಾಗವತದಲ್ಲಿ. ವರ್ಷ ಎಷ್ಟು? 100 ವರ್ಷ. 100 ವರ್ಷನೇ ಬದುಕಿರ್ತೀವಿ ಅಂತ ಅನ್ಕೊಂಬ ಇಲ್ಲಿ ಆಶಾವಾದಿಗಳಾಗಿ ಅನ್ಕೊಂಬ. 100 ವರ್ಷ ಇರ್ತೀವಿ ನಾವು ಆಚಾರ್ಯ ಅಂತೀರಾ? ಇಟ್ಕೊಂಡು 100 ವರ್ಷನೇ ಇರ್ತೀರಿ ಅಂದ್ರೆ ಅಲ್ಲೂ ಸ್ವಲ್ಪ ಜನಿತ ಆಗುತ್ತೆ. ಏನ್ ಗೊತ್ತಾ? 100 ವರ್ಷದಲ್ಲಿ ಅರ್ಧ ಹಗಲಿದೆ, ಅರ್ಧ ರಾತ್ರಿ ಇದೆ. ಅರ್ಧ ಹಗಲು ಅರ್ಧ ರಾತ್ರಿ ಅಂದ್ರೆ 100 ವರ್ಷದಲ್ಲಿ ಏನಾಯ್ತು? 50-50 ಆಯ್ತು. ಅಂದ್ರೆ 50 ರಾತ್ರಿ ನಿದ್ರೆಯ ಕ್ರಿಯತೆ ನಷ್ಟಂ. ಇರೋ 100 ವರ್ಷದಲ್ಲಿ 50 ವರ್ಷ ಹಗಲು, 50 ವರ್ಷ ರಾತ್ರಿ. ಈ 50 ವರ್ಷ ರಾತ್ರಿ ಏನ್ ಮಾಡ್ತೀವಿ? ವರ್ಷ 50 ವರ್ಷ ನಿದ್ದೆ ಮಾಡಿತ್ತು ಇಷ್ಟಾಗ್ತದೆ. ಮತ್ತೆ ನಿದ್ದೆ ಮಾಡಿದ್ರು ಏನ್ ಲೆಕ್ಕ ಹಿಡ್ರಿ? ಏನ್ ಮಾಡಲ್ಲ. ಮತ್ತೆ ನಿದ್ದೆ ಮಾಡಿದ್ರೆ ಏನ್ ಸಾಧನೆ ಆಯ್ತು? ನಿದ್ದೆ ಮಾಡಿದ ಸಾಧನೆ ಆಯ್ತು ಅಷ್ಟೇ. ಅದೇನು ಪ್ರಯೋಜನ? ಪರಲೋಕ ಸಾಧನೆಗೆ ಏನು ಉಪಯೋಗ? 50 ವರ್ಷ ಹೊರಟು. ಹಂಗಾಗಿ ನಾವು ಬದುಕಿರೋದು 50 ವರ್ಷ ಲೆಕ್ಕ. ಅಂದರೆ ಈ 50 ವರ್ಷ ಬದುಕಿರುವ 50 ವರ್ಷ ಲೆಕ್ಕದಲ್ಲಿ 10 ರಿಂದ 15 ವರ್ಷ ಬಾಲ ಕೌಮಾರ. ಹಾಗಾಗಿ ಏನೇನು ತಿಳುವಳಿಕೆ ಇಲ್ಲ. ವೇದ ಅಂದ್ರೆ ಗೊತ್ತಿಲ್ಲ, ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ, ಸಂಧ್ಯಾವಳಿ ಅಂದ್ರೆ ಗೊತ್ತಿಲ್ಲ, ಇಲ್ಲ ಪುರಾಣ ಅಂದ್ರೆ ಗೊತ್ತೇ ಇಲ್ಲ. 15 ವರ್ಷ ಬಾಲ ಕೌಮಾರ ಆಕಾಶದ ಕಾರ್ಯ ಮಾಡ್ತಾರೆ. ಇರೋ 100 ವರ್ಷದಲ್ಲಿ 50 ವರ್ಷ ನಿತ್ಯ ಹೋಯ್ತು. ಬಾಲ ಕೌಮಾರ 10-15 ವರ್ಷ ಜಪ್ಪ. 50 + 15 65. ಅದಾದ್ಮೇಲೆ ಮುಂದೆ 25 ವರ್ಷ ಪೂರ್ಣ ಯೌವನ. ಏನಾಗ ಏನೇನು ಕಾಣಿಸ್ಕೊಳ್ತಾನೆ. ಪಕ್ಕದ ಸುಂದರಿ ಬೇರೆ ಬಂದಿರ್ತಾರೆ. ಹೆಂಡತಿ, ಮನೆ, ಮಕ್ಕಳು, ಫ್ಲಾಟು, ಬ್ಯಾಕ್ ಬ್ಯಾಲೆನ್ಸ್, ATM ಕಾರ್ಡ್, ಇದರಲ್ಲೇ ಜೀವನ ಮಾಡಬೇಕಾನೆ. ನವೋದಯ ಹಾಗೆ ಯೌವನಾವಸ್ಥೆಯಿಂದ ಬರೇ ಸಾಂಸಾರಿಕ ಸುಖದಲ್ಲೇ ವ್ಯಕ್ತಪಡ್ತಾನೆ. 25 ವರ್ಷ ಇರೋ 100 ವರ್ಷದಲ್ಲಿ 50 ವರ್ಷ ನಿದ್ದೆ, 15 ವರ್ಷ ಬಾಲಕುಮಾರ,
65 ಆಯ್ತು, 25 ವರ್ಷ ಯೌವನ. ಯೌವನದಲ್ಲಿ ಏನೇನೂ ಕಾಣೋದಿಲ್ಲ, ಬಿದ್ದಾಪುರ ಕಾಲನಿ ಕಾಣೋದಿಲ್ಲ, ಅದರಲ್ಲಿ ರಾಯರ ಕಾಟು ಕಾಣವೇ ಇಲ್ಲ. ಇನ್ನು ಸ್ವಾಮಿಗಳು ಬಂದಾಗ ಪ್ರವಚನ ಆಗ ಕೇಳಬೇಕಂದ್ರೆ ಅದು ಆಸ್ಪರಾಣಿ ಕೇಳ್ಕೊಂಡ ಮುಗಿದೋದಲ್ಲಿ ಎಷ್ಟಾಯ್ತು? 65, 25, 90 ವರ್ಷ. 90 ವರ್ಷ ಆದ್ಮೇಲೆ ಏನೇನಾಗ್ತದೆ? ಕಣ್ಣು ಕಾಣ್ತದಲ್ಲ. ಪಾರಾಯಣ ಮಾಡೋಣ ಅಂದ್ರೆ ಪುಸ್ತಕ ಕಣ್ಣು ಕಾಣ್ತದೆ. ಏನೋ ಬಂಗಾರ ಸ್ವಾಮಿಗಳು ಪುರಾಣ ಕೇಳೋಣ ಅಂದ್ರೆ ಕಿವಿ ಕೇಳ್ತದೆ. ಹೋಗಿ ಮನಸ್ಸಂತ ನಡ್ಕೊಂಡು ಹೋಗೋಣ ಅಂದ್ರೆ ಮಂಡಿ ಸೂಲಿ ನಡ್ಕ ಬರ್ಲಿಕ್ಕಾಗಲ್ಲ. ಏನೋ ಯಾರೋ ಮುಂದೆ ಬಿಟ್ಟು ಹೋಗ್ತಾರೆ ಅಂದ್ರೆ ನೆಲದಲ್ಲಿ ಕೂಡ್ಲಿಕ್ಕಾಗಲ್ಲ, ಪಾವತ್ತು ಕೂಡ್ಲಿಕ್ಕಾಗಲ್ಲ. ಬೆನ್ನು ಸೂಲಿ, ಮಂಡಿ ಸೂಲಿ, ಯಾವ್ಯಾವುದೋ ಸೂಲಿ. ಕಿವಿ ಕೇಳಿಸ್ತಾ ಇದ್ರೆ, ಕಣ್ಣು ಕಾಣಿಸ್ತಾ ಇದ್ರೆ ಅದಕ್ಕಿಂತ ನರಕನೇ ಇಲ್ಲ ನೋಡಿ. ನಾವು ಒಂದು 15 ವರ್ಷದ ಮೇಲೆ ಆಯ್ತು, 20 ವರ್ಷ ಆಯ್ತು. ತಿರುಪತಿಯಲ್ಲಿ ಆ ಸಭಾಮಂಟಪದಲ್ಲಿ ನಮ್ದು ಪ್ರವಚನ ಮಾಡ್ತೀವಿ. ಒಂದು 20 ವರ್ಷ ಆಯ್ತು. ಸುಮಾರು ಒಂದು 5,000 ಜನ ಬರ್ತಿದ್ರು ಪ್ರವಚನಕ್ಕೆ. ಮುಂಜಾನೆ ಭಾಗವತ, ಸಾಯಂಕಾಲ ಶ್ರೀಕೃಷ್ಣ, ಅಷ್ಟು ಜನ ಬರೋದು. 20 ವರ್ಷ ಆಗಿದೆ. ಮಂಗಳ ಭವ್ಯವಾದ ಮಂಗಳ ಚಿಕ್ಕಡಿ ದೇವಸ್ಥಾನ ರಾಸಾಯನಿಕ ಪ್ರಾಜೆಕ್ಟ್ ಸರಿಯಿಲ್ಲ. ಅಷ್ಟು ಸಾವಿರಾರು ಜನ ಕೂತಾರೆ. ಮಂಗಳ ಮಹಾವೈಭವ. ಮುಂದೊಬ್ಬ ಹಿರೇ ಮುಟ್ಟೆಯಲ್ಲಿ ಒಬ್ಬ ಕೂತಿತ್ತು. ಮಂಗಳ ದಿವಸ ಬಂದು ಎಲ್ಲ ಮಂತ್ರ ಮಂತ್ರ ಬಂದ ಮಂತ್ರ ಕಿಟಿ ಹಿಡಿದು ಆ ಸಂಧಾತ್ರಿ ಭಾರಿ ಆಯ್ತು, ಭಾರಿ ಆಯ್ತು, ಅಡ್ಡಿ ಆಯ್ತು. ಭಾಳ ಹೋಗೋದಿಲ್ಲ, ಚಿಕ್ಕವ್ರು ಹೋಗೋಣ ಒಳಗೆ ಖುಷಿ ನನಗೆ. ಅಮ್ಮೋ ಅಂತ ಹೊಗಳ್ತಾರ. ಯಾರು ಹೊಗಲಿ ಇಲ್ಲಿ ತಾಯಿಂದ ಹೊಗಳ್ಬೇಕ್ರಿ. ತಾಯಿಂದ ಹೊಗಳಿದ್ರೆ ಅವ್ನು ಬದುಕ್ತಾನೆ. ಇಲ್ಲಿ ಬೇರೆ ಹೊರಗೆ ಇಟ್ಟು ಬಿಟ್ಟ ನೀವು ಎಲ್ಲೇ ನೋಡಿ ಎಣಿಕೆ ಇರ್ಬೇಕಾರೆ ನಿಜಾಗಿ ಅವರೇ ಇರ್ತದೆ ಏನೋ ಹಾಗೆ ಹೊಗಳಕ್ಕಷ್ಟೇ ಖುಷಿ ಆಯ್ತು. ಎಲ್ಲ ಒಂದು 2 ನಿಮಿಷ ಹೊಗಳ್ತು. ಬಹಳ ಚಂದ ಹೇಳಿದ್ರೆ ಹಂಗಿಲ್ಲ. ಆದ್ರೆ ಏನು ಒಂದು ಕಿವಿನೇ ಕೇಳ್ತಲ್ಲ ಆಚಾರ್ಯ, ನೀವು ಬಹಳ ಚಂದ ಆಗ್ಬಿಟ್ಟು ಹೆಂಗೆ ಇದೆ ಮತ್ತೆ ಜನ ಎಲ್ಲಿ ಎಂಜಾಯ್ ಮಾಡೋ ನೋಡಿ ನಾವು ತಿಳ್ಕೊಂಡೆ ಅಷ್ಟೇ ಚೆನ್ನಾಗಾಯ್ತು ಅಂತ. ಹೀಗಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ನರಕನೇ ಇಲ್ಲ. ಇಲ್ಲಿ ಕೇಳಿದ್ರು ಮಹಾ ದೊಡ್ಡ ನರಕ ಅದು. ಯಾರು ಬೈತಾ ಇದ್ದಾಗ ಕೇಳ್ತೀನಿ ಅಂತ ಸಂತೋಷವೇ, ಆದ್ರೆ ದೇವರ ಕಥೆ ಕೇಳ್ತೈತೆ ಗತಿ ಏನಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋಹ ಅಲ್ಲ. ಈ ರೀತಿಯಾಗಿ ಪರಮಾತ್ಮ ವಿಶಿಷ್ಟವಾದ ಕಥೆಗಳನ್ನು ಯಾವಾಗ ಕೇಳ್ತೀವಿ, ಯಾವಾಗ ಸಾಧನೆ ಮಾಡ್ತೀವಿ. ಇರೋ 100 ವರ್ಷದಲ್ಲಿ ಇದನ್ನ ಅವರು ಕೇಳ್ತಾರೆ. ಸಮುದಾಯದ ಸೂತರನ್ನ ಕೊಡ್ತು ಸ್ವಾಮಿ, ಇದನ್ನ ಇರೋ 100 ವರ್ಷದಲ್ಲಿ 90 ವರ್ಷ ನಾಶನ ಮಾಡ್ತಾರೆ, ಇರೋ 10 ವರ್ಷ ಸಾಯೋದಿನ ಹತ್ರ ಬರ್ತಾರೆ. ಇಲ್ಲಿ ಯಾವಾಗ ಇವರು ಸಾಧನೆ ಹಗಲೆಲ್ಲ ಆಫೀಸ್ ಕೊಡ್ತಾರೆ, ರಾತ್ರಿಯೆಲ್ಲ ನಿದ್ದೆ ಮಾಡ್ತಾರೆ, ಯೌವನಾವಸ್ಥೆಯೆಲ್ಲ ಬರೇ ಸಂಸಾರದಲ್ಲಿ ಕಳೀತಾರೆ, ಬಾಲಕೋಮಾದ ಆಟದಲ್ಲಿ ಕಳೀತಾರೆ, ವೃದ್ಧಾರ್ಥದಲ್ಲಿ ಜ್ಞಾನ ಇದೆ ಮಾಡಬೇಕು ಅಂದ್ರೆ ಶಕ್ತಿ ಇರೋದಿಲ್ಲ. ಇನ್ನು ಯಾವಾಗ ಸಾಧನೆ ಮಾಡ್ತಾರೆ ಇವ್ರ ಗತಿ ಏನು? ಕಲಿಯುವ ಜನರ ಗತಿ ಏನು ಅಂತ ಕೇಳಿದ್ರು. ಪಾಪ ಅವ್ರಿಗೆ ಏನಾಗಬೇಕಾಗಿತ್ತು ನೀವು ಕೇಳಿದ್ರೆ, ಅವ್ರು ಕೇಳಿದ್ದೆ ನನಗೋಸ್ಕರ. ಆಗ ಅವ್ರು ಕೇಳಿದ್ರೆ ಅವ್ರು ಹೇಳ್ತೇನೆ ನಮ್ಗೇನ್ ಸಂಬಂಧ ಅಂತೀನಿ. ಅವ್ರು ಕೇಳಿದ್ದೆ ನನಗೋಸ್ಕರ. ಈ ರೀತಿಯಾಗಿ ಆದ್ದರಿಂದ ಅವರು ಹೇಳಿದಾಗ ವಿಶೇಷವಾಗಿ ವರೀಯಾವೇಶತೆ ಪ್ರಶ್ನ ಸಹ ಲೋಕಹಿತಂ ನೃಪ. ಅದಕ್ಕೋಸ್ಕರ ಪರೀಕ್ಷೆ ಮಹಾರಾಜ ಮಾಡಿದ ಅನೇಕ ಈ ರೀತಿಯಾದ ಪ್ರಶ್ನೆಗಳಿಗೂ ಅನೇಕ ಉತ್ತರವನ್ನು ಕೊಟ್ಟ. ಮೊದಲನೇದಲ್ಲಿ ಕೌನಿಕಾರರು ಪ್ರಶ್ನೆ ಮಾಡ್ತಾರೆ. ಇದೇ ರೀತಿಯಾಗಿ ಶುಕಾಚಾರ್ಯರು ಪರೀಕ್ಷೆ ಮಹಾರಾಜರಿಗೆ 7 ದಿನಗಳ ಪರ್ಯಂತ ಸಪ್ತಾಹ ಭಾಗವತವನ್ನು ಉಪದೇಶ ಮಾಡಿದ್ದಾನಪ್ಪ. ಅದು ಅತ್ಯದ್ಭುತವಾದ ಭಾಗವತ ಸಂದೇಶ. ಯಾರಿಗೆ ಪರೀಕ್ಷೆ ಮಹಾರಾಜರಿಗೆ ಶುಕಾಚಾರ್ಯ ಉಪದೇಶ ಮಾಡಿದ್ರು ಅಂದಾಗ ಕಮಲಕಾರ್ಯರು ಕೇಳಿದ್ರು, ಸ್ವಾಮಿ ಪರೀಕ್ಷೆ ಮಹಾರಾಜರಿಗೆ ಭಾಗವತವನ್ನ 7 ದಿವಸ ಶುಕಾಚಾರ್ಯ ಉಪದೇಶ ಮಾಡಿದ್ರು ಅಂದ್ರಲ್ಲ, ಆ ಉಪದೇಶದ ವಿಷಯ ಆಗಿದೆ. ಮೊದಲ ಪರೀಕ್ಷೆ ಮಹಾರಾಜ ಯಾರು? ಆಚಾರ್ಯ ಮಹಾರಾಜ 7 ದಿವಸ ಪುರಾಣ ಕೇಳ್ತಾ ಕೂತಿದ್ದಾದ್ರು ಏನು ಅರ್ಥ ಅಂತ ಕೇಳ್ತಾರೆ. ಮಹಾರಾಜನಿಗೆ ರಾಜ್ಯಭಾರದ ಕೆಲಸ ಇಲ್ಲ, ರಾಜ್ಯಭಾರ ಮಾಡೋದಕ್ಕೂ ಪುರಾಣ ಕೇಳ್ತಾ ಕೂತಿದ್ದ ಆತ. ಹೌದು, ಮತ್ತೆ ಪುರಾಣ ಕೇಳೋ ನಾನೊಂದು ಮನೆ ಟಿವಿ ನೋಡ್ತಾ ಇದ್ದೇವೆ, ಯಾವ್ದೇ ಪುರಾಣ ಇಲ್ಲ. ಅದಕ್ಕಿಲ್ಲ ಅಂತಾರೆ ಮಹಾರಾಜ ಪುರಾಣ ಕೇಳ್ತಾನೆ ಅಂದ್ರೆ ಅರ್ಥ ಮಹಾರಾಜ ಪೂರ್ಣ ಬಿಸಿ ಇರ್ತಾನೆ ರಾಜ್ಯಭಾರದಲ್ಲಿ. 7 ದಿನಗಳ 24 hours ಪುರಾಣ ಕೂತ್ ಕೇಳಿರೋದು. ಯಾವಾಗೋ 1 hour ಅಲ್ಲ. ನಾವು 1 ತಾಸಿಗೆ ಏನು ಮೈ ಮುಗಿದ್ದೇನು, ಕೈ ಚಕ್ಕಂತಿದ್ದೇನು, 3 ಸೆಕೆಂಡ್ ಇರ್ತೀವಿ.
ಏನು ಬೆಳಗಿನ ಕೂತೀರಾ? ಒಂದೇ ತಾಸ ಕೂತಿರೋದು. ಆ ಒಂದು ತಾಸಿಗೆ 1.5 ದಿನ ಕೂತಷ್ಟು ಫೀಲಿಂಗ್ಸ್ ಅಲ್ಲಿ. ಅದೇ ಕಲಿಯುವ ಜನರಿಗೆ ಯೋಗ್ಯತಾ ಕಡಿಮೆ ಎನ್ನುವ ಮಾತನ್ನು ಹೇಳಿದ್ದಾರೆ ಹಾಗೆ ಈ ರೀತಿಯಾಗಿ. ಆದ್ದರಿಂದ ಯಥಾ ಪ್ರಕಾರವಾಗಿ ಅಲ್ಲಿ ಅಂತಾರೆ ಭಾಗವತ ಸಂದೇಶವನ್ನ ಈ ರೀತಿ ಪರೀಕ್ಷೆ ಮಹಾರಾಜರಿಗೆ 7 ದಿನಗಳ ಪರ್ಯಂತ ಮಾಡಿದ್ರು ಅಂದ್ರಲ್ಲ, ಯಾಕೆ ಮಾಡಿದ್ರು? ಇಲ್ಲ, ಅದಕ್ಕೆ ಶಾಪ ಬಂದ್ಬಿಟ್ಟು ಅದಕ್ಕೆ ಶಾಪ ಯಾರು ಕೊಟ್ಟರು? ಒಬ್ಬ ಬ್ರಾಹ್ಮಣ ಹುಡುಗ ಕೊಟ್ಟ. ಆ ಬ್ರಾಹ್ಮಣ ಹುಡುಗರಿಗೆ ಶಾಪ ಯಾಕೆ ಕೊಟ್ಟ? ಅಯ್ಯ, ಅವನೇನೋ ಒಂದು ತಪ್ಪು ಮಾಡಿದ್ದ. ಅವನೇ ತಪ್ಪು ಮಾಡ್ದ. ಅವ್ನು ತಪ್ಪಾದ ಪ್ರಸಂಗ ಯಾಕೆ ಬಂತು? ಅವ್ನು ಯಾರು? ಅವ್ನು ತಪ್ಪು ಯಾಕೆ ಮಾಡ್ದ? ಅವ್ನು ಶಾಪ ಯಾಕೆ ಕೊಟ್ಟರು? ಅವ್ರು ಬಂದು ಗಂಗಾವಳಿ ಯಾಕೆ ಕೂತ್ಕೊಂಡ? ಶುಕಾಚಾರ್ಯ ಬಂದು ಯಾಕೆ ಪುರಾಣ ಹೇಳಿಸ್ಕೊಳ್ಬಾರ್ದು? ಇದೆಲ್ಲ ಮೊದಲು ಹೇಳಿದ್ರೆ ಆಮೇಲೆ ಶುಕಾಚಾರ್ಯ ಏನು ಹೇಳಿದ್ರು ಅವರು ಆಮೇಲೆ ಅಂದಾಗ ಪರೀಕ್ಷೆ ಮಹಾರಾಜ ಯಾರು ಅನ್ನೋದಕ್ಕೆ ಒಂದು ದೊಡ್ಡ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯದಾಮೃತೆ ಕೌರವ ಸಂಜಯಾನ ವೀರೇಶ್ವರೋ ವೀರ ಗತಿಲಿಂಗೀರು ಮೃಗೋದರಾದಿತ್ತ ಭಟ್ಟೋರುಗಳಿಗೆ ಘಟರಾಷ್ಟ್ರಪುತ್ರೇ. ಪಾಂಡವರು ಕೌರವರು ಇದ್ದ ಕಾಲಕ್ಕೆ ಶಕುನಿ ಮಾಮನಿಗೆ ದೀಕ್ಷೆ ಇಟ್ಕೊಂಡು ದುರ್ಯೋಧನಾದಿಗಳು ಧರ್ಮಾದಿಗಳ ಜೊತೆಗೆ ಕಪಟದ್ಯೂತವನ್ನಾಡಿದರು. ಅನಿವಾರ್ಯವಾಗಿ ಪಾಂಡವರು ಧರ್ಮಕ್ಕೆ ಕಟ್ಟಿಬಿಟ್ಟು, ಅಣ್ಣನ ಮಾತಿಗೆ ಕಟ್ಟಿಬಿಟ್ಟು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸ್ಕೊಂಡು ಆ ಭಕ್ತರಿಗೆ ಬಂದರು. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ, ಜಗಳ, ರಗಳಿ, ಸೋಟಿ, ಕದನ, ರಕ್ತಪಾತ ಇವೆಲ್ಲ ಬೇಡಪ್ಪ, ಸುಮ್ಮನೆ ಕಾಂಪ್ರಮೈಸ್ ಮಾಡಿಸ್ಬಿಡುತ್ತೆ. ಜಗಳ ಇರ್ತ ಬೇಡ, ನಾವೆಲ್ಲ ಅಣ್ಣ ತಮ್ಮ ಜಗಳ ಆಗೋದು ಬೇಡ ಅಂತ. ಸರಿ, ಹೋಗ್ಬರ್ತೀವಿ ಅಂತ ಕೃಷ್ಣ. ದ್ರೌಪದಿ ಹೇಳ್ತಾರೆ, ಸ್ವಾಮಿ ಧರ್ಮರಾಜನ ಬುದ್ಧಿ ಇಲ್ಲ. ಅವನು ಹೇಳ್ತಾನೆ, ನಿನಗೆ ಇವಾಗ ಹೇಳ್ತಾರೆ. ಧರ್ಮರಾಜ ಕಾಂಪ್ರಮೈಸ್ ಕೇಳ್ತಾರೆ. ನಡಿವಾದ ಅನ್ಯಾಯ ನಮ್ಮ ಸಂಸಾರದಲ್ಲಿ ನಡೆದಿದೆ. ಇಂಥ ಅನ್ಯಾಯ ಮಾಡಬಾರದ ಅನ್ಯಾಯವನ್ನು ಮಾಡಿದ ದುಷ್ಟರಿಗೆ ಹೋಗಿ ಸಂಧಾನ ಮಾಡಿಸುತ್ತ ಕೇಳ್ತಾ ಇದ್ದಾನೆ ಧರ್ಮರಾಜ. ಅದಕ್ಕೆ ಹೋಗಿ ಬರ್ತೀನಿ ಅಂತ ಇದೆಯಲ್ಲ ಸ್ವಾಮಿ ನೀನು ಅಂತ ದ್ರೌಪದಿ ದೇವಿ ಕೇಳಿದ್ರು. ಅಮ್ಮ, ಸಮಾಧಾನ ಮಾಡುವಂತ ದ್ರೌಪದಿ ದೇವಿಯರು ಮಹಾಜ್ಞಾನಿಗಳೇ. ಆ ಮಾತಾಡಿ ಅಜ್ಞಾನವೇ ಇಲ್ಲ. ಯಾಕೆ ಅಷ್ಟೇ ಹೋಗಿ ರೀತಿಯ ಮಾತಾಡಿದ್ರು. ಅವನು ಹೇಳ್ತಾನೆ, ನೀವು ಹೋಗ್ತಿದ್ದೀಯಲ್ಲ ಪರಮಾತ್ಮ ಅಂತ. ಧರ್ಮರಾಜ ನಿಮಗೆ ಸಂಧಾನಕ್ಕೆ ಹೋಗುವಾಗ ಹೇಳಿದ್ದಾನೆ ಇಲ್ಲೋ? ಹೇಳ್ತಾನೆ, ನೀನು ಹೋಗ್ತೀವಿ ಒಪ್ಕೊಂಡೋ ಇಲ್ಲೋ? ಒಪ್ಕೊಂಡಿದ್ದೀವಿ. ಮತ್ತೆ ಒಪ್ಕೊಂಡೇ ಬೇಡ, ನಾನು ಹೋಗುವತ್ತೀನಿ ಅಂತ ಒಪ್ಕೊಂಡಿದ್ದೀನಮ್ಮ. ಸಂಧಾನ ಮಾಡಿಸ್ತೀನಿ ಅಂತ ನಾನೇ ಒಪ್ಪಿದ್ದೀನಿ ಅಂತದೆ. ಯಾಕೆ? ನಾ ಸಂಧಾನ ಮಾಡಿಸ್ತೀನಿ ಎಂದು ಸಂಧಾನ ಆಗೋದಿಲ್ಲ, ಸಂಧಿ ಆಗಲ್ಲ. ಯಾಕೆ ಗೊತ್ತಾ? ದುರ್ಮಾರ್ಗ, ದುಷ್ಟ, ದುರಾಚಾರಿ, ಸಾಕ್ಷಾತ್ ಕಲಿ ದುರ್ಯೋಧನ. ಆ ಮೂರ್ಖರ ಮಾತು, ಮೂರ್ಖರಿಗೆ ನೀವೇನು ಉಪದೇಶ ಮಾಡಿದ್ರು ಕೆಲಸಕ್ಕೆ ಬರೋದಿಲ್ಲ. ಮೂರ್ಖರಿಗೆ ಬುದ್ಧಿ ಹೇಳೋದು ಬಾರಿ ಹಾಯಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಾರೆ ಕಟ್ಟಮ್ಮ. ದುರ್ಯೋಧನಿಗೆ ಬುದ್ಧಿ ಹೇಳಿದ್ರೆ ಕೆಲಸಕ್ಕೆ ಬರಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ವೇದವ್ಯಾಸ ದೇವರು ಬಂದಿರುತ್ತೆ ಮನೆಗೆ. ಧೃತರಾಷ್ಟ್ರ ಹೇಳ, ಸ್ವಾಮಿ ಹೆಂಗಾರು ಮಾಡಿ ನನ್ನ ಮಗ ದುರ್ಯೋಧನಿಗೆ ಬುದ್ಧಿ ಹೇಳಿ. ವೇದವ್ಯಾಸ ನಿನ್ನ ಮಗ ಮೂರ್ಖ, ದುಷ್ಟ, ನಿನ್ನ ಮಗನಿಗೆ ನಾನು ಉಪದೇಶ ಮಾಡಲ್ಲ. ನೀವು ಮನೆ ಹಿರಿಯರು, ನೀವೇ ಉಪದೇಶ ಮಾಡಲ್ಲ ಅಂದ್ರೆ ನನ್ನ ಮಗನ ಗತಿ ಏನು? ನೀವು ಉಪದೇಶ ಮಾಡಬೇಕು ಅಂತ ಕೇಳ್ತಾನೆ. ಧೃತರಾಷ್ಟ್ರ ಕೇಳ್ತಾನೆ ವೇದವ್ಯಾಸರನ್ನ. ಆಗ ವೇದವ್ಯಾಸರು ಹೇಳಿದ್ರು, ನಾನಂತೂ ಮಾಡಲ್ಲ. ನಿನ್ನ ಮಗನಿಗೆ ಉಪದೇಶ ಮಾಡುವುದು, ತಲೆ ಚೆಚ್ಚೋದು ಎರಡೂ ಒಂದೇ. ಬೇಸ್ ನಿನ್ನ ಮಗನ ಉಪದೇಶ ಮಾಡೋದು. ಮೂರ್ಖ ಅವನು ಕೇಳಲ್ಲ. ಮೂರ್ಖತ್ವ ಜೊತೆಗೆ ದುರಹಂಕಾರ ಇದೆ ನನ್ನ ಮಗನಿಗೆ. ಆದ್ರಿಂದ ನಿನ್ನ ಮಗನಿಗೆ ನಾನು ಮಾಡಲ್ಲ ಹೋಗ್ಬೇಕು ಅಂತ ವೇದವ್ಯಾಸರು ಕಾಲಿಡ್ಕೊಂಡ. ನೀವೇ ಗತಿ, ನೀವು ಬಿಟ್ಟು ನಮ್ಮ ಗತಿ ಏನು? ಹಾಗಾದ್ರೆ ವೇದವ್ಯಾಸರು ಹೇಳಿದ್ರು, ನಾನಂತೂ ಮಾಡಲ್ಲ, ಇದು ಕನ್ಫರ್ಮ್. ಕೆಲವು ಸ್ವಲ್ಪ ದಿವಸದಲ್ಲಿ ಮೈತ್ರೇಯರು ಅಂತ ಬರ್ತಾರೆ. ಅವರು ಮಹಾಬ್ರಹ್ಮಜ್ಞಾನಿಗಳು. ಮೈತ್ರೇಯರು ಬದರಿಕಾಶ್ರಮದಲ್ಲಿ ಇರ್ತಾರೆ.
ಅವರು ಸಂಚಾರದಿಂದ ನಿಮ್ಮಲ್ಲಿ ಬರ್ತಾರೆ ಹಸ್ತಿನಾಪುರಕ್ಕೆ. ಆವಾಗ ಅವರನ್ನು ಕರೆದು ಪಾಠಪೂಜೆಯನ್ನು ಮಾಡಿ ಭಿಕ್ಷಾ ಮಾಡಿಸಿ ಅವರನ್ನು ಪ್ರಾರ್ಥನೆ ಮಾಡಿ ಅವ್ರಿಗೆ ಕೇಳಿದ್ರು, ನನ್ನ ಮಗನಿಗೆ ನೀವು ಉಪದೇಶ ಮಾಡಿ ಎಂದು ಅವ್ರು ಮಾಡ್ತಾರೆ. ಕೇಳೋಣ, ಕರೆತಂತೂ ಮಾಡಿದ್ರು, ಆಮೇಲೆ ಬರ್ತೀನಿ. ವೇದವ್ಯಾಸ ದೇವರು ಹೇಳಿದ ಪ್ರಕಾರ ಮೈತ್ರಿಯರು ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ ಅಂತ ವಾಸ್ತವ ಹೇಳಿದ್ರು. ಅವರು ಜ್ಞಾನಿಗಳು, ಅವರ ಆಶೀರ್ವಾದ ತಗೊಂಡ್ರೆ ನೀವು ಮುಂದೆ ಜೀವನದಲ್ಲಿ ಎಲ್ಲ ಜಯ ಆಗುತ್ತೆ ಅಂತ ಎಲ್ಲ ಉಪದೇಶ ಮಾಡಿದ್ದು ಆಯ್ತು ಅವನಿಗೆ. ಸರಿ ಆಯ್ತು. ವೈಭವೋಪೇತವಾಗಿ ಮೈತ್ರಿಯರನ್ನ ವೈಭವದ ಸ್ವಾಗತ ಮಾಡಿ ವಿಶೇಷ ಸ್ವಾಗತ. ಬಂಗಾಳ ಪಲ್ಲಕ್ಕಿಯಲ್ಲಿ ಪೂರ್ತಿ ವೇದಘೋಷ ಭಜನಾಮಂಡಳಿಯಿಂದ ಒಂದು ಭಜನೆ ಊರು ತುಂಬ ಪುಷ್ಟಿ ಮಾಡುತ್ತ ವೈಭವದಿಂದ ಸ್ವಾಗತ ಮಾಡಿ ಕರ್ಕೊಂಡು ಅರಮನೆ ಮೈತ್ರಿಯಲ್ಲಿ ಬಂದು ಶಿಷ್ಯರು ಸಹಿತ ಒಳ ಕರ್ಕೊಂಡು ಎಣ್ಣೆ ನೀರು ಹಾಕೋದು, ಜೇರದು, ಸೇವಾ ಮಾಡೋದು, ಒಳ್ಳೊಳ್ಳೆ ಅಡಿಗೆಗಳು ಮಾಡಿಸಿದ್ರು, ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತಿದ್ರು, ಬೇಕಾದ ಕೊಟ್ಟ ಎಲ್ಲ ಮಾಡಿದ. ಇವರು ಊಟ ಮಾಡಿ ಬಂದು ಕುತ್ಕೊಂಡಾರೆ, ಕಾಲ ತಗೊಂಡು ಕಾಲ ಹೊತ್ತಿಂತ ಕುತ್ಕೊಂಡ. ಅವಾಗೇ ಶುರುವಾಗಿತ್ತು ಅತಿನ್ಯಯಂ. ನಿಮ್ಗೆ ಗೊತ್ತಲ್ಲ, ಆಮೇಲೆ ಹೇಳಿದೆ ಹತ್ರ ಒಂದು ಮೈತ್ರಿಯ ಕಾಲನ್ನು ಅವನು ತೊಡೆಯಲ್ಲಿ ಇಟ್ಕೊಂಡು ಒತ್ತಾ ಕುತ್ಕೊಂಡ. ದುರ್ಯೋಧನ ಮೈತ್ರಿಯರು ದುರ್ಯೋಧನ ವೈಭವದಿಂದ ನನಗೆ ಸ್ವಾಗತ ಮಾಡಿ ಎಲ್ಲ ಉಪಚಾರ ಮಾಡಿ ಹೊಟ್ಟೆ ತುಂಬ ಅವಶ್ಯಕ, ಕೈ ತುಂಬ ದಾನ ಎಲ್ಲ. ಈ ಸಮಯದಲ್ಲಿ ನಿನ್ನ ಕ್ಷೇಮಕ್ಕಾಗಿ ಒಂದು ಒಳ್ಳೆ ಮಾತು, ನನ್ನ ಮಾತು ಕೇಳಿದ್ರೆ ನಿನಗೆ ಮಂಗಳ, ಇಲ್ದಿದ್ರೆ ನಿನಗೇ ಮಂಗಳ. ಅರ್ಥ ಇದೆ? ನನ್ನ ಮಾತು ಕೇಳಿದ್ರೆ ನಿನಗೆ ಮಂಗಳ ಆಗುತ್ತೆ, ಇಲ್ದಿದ್ರೆ ನಿನ್ನ ಜೀವನಕ್ಕೆ ಮಂಗಳ ಆಗುತ್ತೆ. ಎಚ್ಚರಿಕೆಗೆ ನಾ ಹೇಳೋ ಮಾತು ಕೇಳ್ತೀಯ, ಸಮಾಧಾನ ಕೇಳ್ತೀಯ, ಹೇಳಿಲ್ಲ ಅಂತ ನೋಡೋ. ಜಗತ್ತಿನಲ್ಲಿ ಭೀಮಸೇನ ದೇವರಿಗೆ ಎದುರು ನಿಲ್ಲುವ ಗಂಡಸೇ ಇಲ್ಲ, ಬ್ರಹ್ಮಾಂಡದಲ್ಲಿಲ್ಲ. ಆ ಭೀಮಸೇನದಿಂದ ಅನೇಕರಿಗೆ ಚಿಂದವನ್ನು ನೀನು ಈಗಲೂ ಕಾಲ ನಿಂತಿಲ್ಲ. ಭೀಮಸೇನ ದೇವರನ್ನ ಎದುರು ಹಾಕಿಕೊಂಡು ಗೆದ್ದಿಗೆ ನಿಂತಿ ಅಂದ್ರೆ ಪಕ್ಷನಾಶನೇ ಆಗುವುದು, ನವರಾತ್ರಿ ಆಗಲ್ಲ. ಎಚ್ಚರಿಕೆ ಇಕ್ಕೋ, ಇದರ ಮೇಲೆ ನಿನ್ನ ಇಷ್ಟ. ಭೀಮಸೇನ ದೇವರನ್ನ ಯಾವ ಜಾಳನು ಅತಿ ಶಕ್ತಿ ಇದ್ದವರನ್ನು ಎದುರು ಹಾಕೊಂಬೋದಿಲ್ಲ, ಎದುರು ಹಾಕೋಬಾರ್ದು. ಬಹಳ ಶಕ್ತಿವಂತರನ್ನ ಎದುರು ಹಾಕೋಬಾರ್ದು ಅಂತ ಶಾಸ್ತ್ರ ಇದೆ. ಅದರಿಂದ ಮಹಾಭೀಮಂತ ಭೀಮಸೇನ ಅವನಿಗೆ ಎದುರು ಹಾಕೋಬೇಡ. ಅರ್ಜುನಾದಿಗಳು ಮಹಾಪರಾಕ್ರಮಿಗಳು, ಅವರ ಕಂಟೆಗೆ ಹೋಗಿ ನಿನ್ನ ಮರಣ ನಿನ್ನ ಸಾವು ನೀನೇ ತಂದ್ಕೋಬೇಡ. ಈಗಲೇ ಹೇಳ್ತಾ ಇದ್ದೀನಿ, ಈಗಿನಿಂದನೇ ಭೀಮಸೇನ ಕಂಟೆಗೆ ಹೋಗಬೇಡ. ಈ ಎಲ್ಲ ತಕರಾರುಗಳೆಲ್ಲ ಮಾಡ್ಕೋಬೇಡ. ನನ್ನ ಮಾತು ಕೇಳು ಅಂತ ಇದ್ದರೆ ಇನ್ನು ಮಾತೇ ಮುಗಿಲ್ಲ. ನನ್ನೆದುರಿಗೆ ನನ್ನ ಮನೆಗೆ ಬಂದು ನನ್ನ ಮನೆ ಅನ್ನ ತಿಂದು ನಾನು ದಾರ ತಗೊಂಡು ನನ್ನ ಮನೆ ಉಪಚಾರ ತಗೊಂಡು ನನ್ನ ಪರಮ ಶತ್ರು ಭೀಮಸೇನನ್ನ ನನ್ನೆದುರಿಗೆ ಹೋಗುತ್ತೀರ, ನಾನೇ ಕಡಿಮೆ ಪರಾಕ್ರಮ ಇಲ್ಲ ಅಂತ ಸೆಟ್ಟರು ಅವರಿಗೆ. ಮೂರ್ಖ, ನಾವು ಸನ್ಯಾಸಿದೆ, ಪಾಠ ಪ್ರವಚನ ಎಲ್ಲ ಸಂಸಾರ ಪೂಜೆ ಮಾಡೋರು ಅಷ್ಟೇ. ಸ್ವಾಮಿಯ ಶೆಟ್ ಹೊಡೆದ್ರೆ ಆಚರಣೆ ಮಾಡೋದು ಅವನು ಶೆಟ್ ಹೊಡೆದ. ಮೂರ್ಖ, ನನ್ನೆದುರಿಗೆ ಶೆಟ್ ಹೊಡೆದಿದ್ಯಾ, ದುರಹಂಕಾರಿ, ನಿನಗೆ ಒಳ್ಳೆಯದಕ್ಕೋಸ್ಕರ ಹೇಳಿದೆ. ಯಾವ ಅಹಂಕಾರದಿಂದ ನಿನ್ನ ತೊಡೆಯನ್ನು ನನ್ನ ಎದುರಿಗೆ ಹೊಡ್ಕೊಂಡು ಆ ಭೀಮಸೇನ ಆ ನಿನ್ನ ತೊಡೆಯ ಮುದ್ದೆ ನಿನ್ನ ಕೊಂಡು ಹಾಕಲಿಕ್ಕೆ ಶಾಪ ಕೊಟ್ಟಿದ್ದೇನೆ. ಅವರ ಹೋದ ತಕ್ಷಣನೇ ಮೈತ್ರಿ ಬಂದೋದ್ರ ಏನೇ ಕತಿ ಅಷ್ಟೇ ಆಗೋದು. ಅದಕ್ಕೆ ನಿನ್ನ ಮಗ ದುಷ್ಟ, ದುರ್ಮಾರ್ಗ, ಮೂರ್ಖ, ಅವನಿಗೆ ಪಾಠ ಹೇಳೋದು, ಅವನಿಗೆ ಉಪದೇಶ ಮಾಡೋದು ಎಲ್ಲ ತಲೆ ಕೆಚ್ಕೊಂಡಂಗಷ್ಟೇ. ಆದ್ರಿಂದ ನಿನ್ನ ಮಗನಿಗೆ ಮೈತ್ರಿಯ ಶಾಪ ಕೊಟ್ಟಿದ್ದಾರೆ. ನಿನ್ನ ಮಗ ತೊಡೆ ಮುಡ್ಕೊಂಡು ನೆಗೆದು ಸಾಯ್ತಾನೆ ಅನ್ನೋದು ನಿಶ್ಚಯ. ನಾನು ಬರ್ತೀನಿ ಹೇಳುವಷ್ಟು ಯಾಕೆ ಸರ್ವಾತ್ಮನ ಮೂರ್ಖರಿಗೆ ಉಪದೇಶ ಅನ್ನೋದು ಕೂಡೋದೇ ಇಲ್ಲ. ಆದರೆ ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡೋದಲ್ಲ,
ಅದೆಂಥ ಪರೀಕ್ಷಿತ್ ಮಹಾರಾಜರಿಗೆ ಮಾಡಿದ ಉಪದೇಶದ ಬಗ್ಗೆ ಹೇಳೋಕಾರಕ್ಕೆ ಪರೀಕ್ಷಿತ್ ಮಹಾರಾಜ ಯಾರು ಅನ್ನೋ ಪ್ರಶ್ನೆಗೆ ಈ ಉತ್ತರ ಪ್ರಾರಂಭ ಆಯಿತು. ಆವಾಗ ದುರ್ಯೋಧನಾದಿಗಳಿಗೆ ಏನು ಉಪದೇಶ ಮಾಡಿದ್ರು ಕೇಳೋದಿಲ್ಲ ಅಂತೇಳಿ ಯುದ್ಧ ನಿರ್ಣಯ ಆಯಿತು. ಯುದ್ಧ 18 ಅಕ್ಷೋಹಿಣಿ ಸೈನ್ಯ, 7 ಅಕ್ಷೋಹಿಣಿ ಸೈನ್ಯ ಪಾಂಡವರು, 11 ಅಕ್ಷೋಹಿಣಿ ಸೈನ್ಯ ಕೌರವರು. ಮಹಾಯುದ್ಧ ಪ್ರಾರಂಭ. ಗಣಗೋರ ಯುದ್ಧದಲ್ಲಿ 18 ದಿನ ಯುದ್ಧದಲ್ಲಿ 10 ದಿನ ಸೇನಾಧಿಪತಿಗಳಾಗಿ ಭೀಷ್ಮಾಚಾರ್ಯರಾದರು. 10ನೇ ದಿನ ಸೇನಾಧಿಪತಿಗಳು ಬಿದ್ದರು ಭೀಷ್ಮಾಚಾರ್ಯ. ಮುಂದೆ 5 ದಿವಸ ದ್ರೋಣಾಚಾರ್ಯ ಸೇನಾಧಿಪತಿಗಳಾದರು. ಆ 5 ದಿವಸ ದ್ರೋಣಾಚಾರ್ಯ 15ನೇ ದಿನ ಬಿದ್ದರು. 16, 17 ಕರ್ನಾಡ, 15ನೇ ದಿನ ಕರ್ಣಸಪ್ತ, 18ನೇ ದಿವಸ ಬೆಳಿಗ್ಗೆ ಅರ್ಧ ಕೆಲ್ಲರಾದ ಅರ್ಧ ದುರ್ಯೋಧನ, ಒಟ್ಟು 18 ದಿವಸ. 18ನೇ ದಿನದಲ್ಲಿ ಗದಾಯುದ್ಧೇನ ವಾಲ್ರಾಸ್ವಾಮಿ ಅಂತಾರೆ, ಗದಾಯುದ್ಧೇನ ಗದಾವರ್ಷ ಭಗ್ನೋರು ದಂಡೆ ಧೃತರಾಷ್ಟ್ರಪುತ್ರೇ. ಯಾವ ಧೃತರಾಷ್ಟ್ರನ ಮಗನಾದ ದುರ್ಮಾರ್ಗನಾದ ದುರ್ಯೋಧನನ ತೊಡೆ ಮುಡ್ಕೊಂಡು ನೆಲ ಮೇಲೆ ಆಕ್ರೋಶ ನೆಲ ಮೇಲೆ ಬಿದ್ದ. ಇಲ್ಲಿ ಶ್ರೀಮದಾಚಾರ್ಯರು ಸಿದ್ಧಾಂತವನ್ನು ತಿಳಿಸ್ತಾರೆ. ಏನು ಗೊತ್ತಾ ನೋಡಿ, ಬಲರಾಮ ದೇವರಿಗೂ ಅವರ ಅಜ್ಞಾನ ಬಂದಿತ್ತು ಅಂತ ಹೇಳಿದ್ದಾರೆ ಮಹಾಭಾರತದಲ್ಲಿ. ಏನು ಗೊತ್ತಾ, ದುರ್ಯೋಧನ ಸತ್ತಿದ್ದೇನೆ, ಅವರು ಯುದ್ಧ ಮಾಡಿದ್ದು ಯಾವುದು? ದ್ವಂದ್ವ ಯುದ್ಧ, ಗದಾಯುದ್ಧ. ಗದಾಯುದ್ಧ ಮಾಡುವವರು ಹೊಕ್ಕಳಿಂದ ಮೇಲೆ ಹೊಡಿಬೇಕು ಅಂತ ನಿಯಮ. ಹೊಕ್ಕಳು ಕೆಳಗೆ ಹೊಡಿಬಾರ್ದು. ಅಂದರೆ ಭೀಮಸೇನ ಹೊಡಿ ಬೆಳಿಗ್ಗೆ ತೊಡೆ, ಅಂದ್ರೆ ಹೊಕ್ಕಳು ಕೆಳಗೆ. ಅಂದ್ರೆ ಮೋಸ ಮಾಡಿ ಕೊಂಡಿದ್ದಾರೆ ದುರ್ಯೋಧನನನ್ನ ಭೀಮಸೇನ. ಆದ್ದರಿಂದ ಇದು ಪ್ರಾಮಾಣಿಕ ಅಲ್ಲ ಅಂತ ಹೇಳಿ ಬಲರಾಮ ದೇವರು ತಗೊಂಡು ಆಕ್ಷೇಪ. ಈ ವಿಷಯ ಬಹು ಸುಂದರವಾಗಿ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಈ ವಾಕ್ಯ ತಪ್ಪೋ ಸರಿಯೋ? ದ್ವಂದ್ವ ಯುದ್ಧದಲ್ಲಿ ಗದಾಯುದ್ಧ ಮಾಡುವ ಕಾಲಕ್ಕೆ ಗದಾಯುದ್ಧ ಮಾಡುವವರು ತನ್ನ ಪ್ರತಿವಾದಿ ಜೊತೆಗೆ ಯುದ್ಧ ಮಾಡಿದಾಗ ಹೊಕ್ಕಳಿಂದ ಮೇಲೆ ಹೊಡಿಬೇಕೇ ಹೊರತು ಹೊಕ್ಕಳಿಂದ ಕೆಳಗೆ ಹೊಡಿಬಾರದು ಅಂತ ಶಾಸ್ತ್ರ ಇದೆ. ಅಂದರೆ ಭೀಮಸೇನ ದೇವರು ಗದೆಯಿಂದ ಹೊರಡಿದ್ದು ದುರ್ಯೋಧನಕ್ಕೆ ತೊಡೆಗೆ ಆದ ಮೇಲೆ ಸತ್ತಿತ್ತು ದುರ್ಯೋಧನ ಮೋಸದಿಂದಲೇ ಭೀಮಸೇನಿಂದ ಸತ್ತಿದ್ದೇ ಹೊರತು ಪ್ರಾಮಾಣಿಕವಾಗಿ ಭೀಮಸೇನ ದೇವರು ಯುದ್ಧ ಮಾಡಿದ್ದಲ್ಲ ಅಂತ ಹೇಳಿ ಕಲಿಯುಜ್ಜನೆಗಳ ಪರವಾಗಿ ಬಲರಾಮ ದೇವರು ಆಕ್ಷೇಪ ಮಾಡ್ತಾರೆ ಭಾರತ ಯುದ್ಧದಲ್ಲಿ. ಮಧ್ವಾಚಾರ್ಯರು ಸಮಂಜಸ ಉತ್ತರ. ಭೀಮಸೇನ ದೇವರಾಗಿ ಕೃಷ್ಣ ಪರಮಾತ್ಮನಾಗಿ ಮೋಸ ಮಾಡಿದ್ದಲ್ಲ, ತನಗೆ ತಾನೇ ಮೋಸ ಮಾಡಿಕೊಂಡಿದ್ದು ದುರ್ಯೋಧನ ಅಂತ ಉತ್ತರ. ಭೀಮಸೇನ ದೇವರು ಹೊಕ್ಕಳ ಕೆಳಗೆ ಹೊಡೆದಿಲ್ಲ. ಭೀಮಸೇನ ದೇವರು ಹೊಕ್ಕಳ ಕೆಳಗೆ ಹೊಡೆದಿಲ್ಲ ಅಂತಂದ್ರೆ ತೊಡೆ ಹೆಂಗೆ ಮುಡಿತು? ಈಗ ಹೊಕ್ಕಳ ಕೆಳಗೆ ಹೊಡೆದಿಲ್ಲ ಅಂತ ಹೇಳಿಕೊಂಡ್ರೆ ತೊಡೆ ಮುಡಿಸಿಲ್ಲ. ಭೀಮಸೇನ ದೇವರು ಹೊಡೆದಿದ್ದು ಹೊಕ್ಕಳ ಮೇಲೆ ಹೊಡೆದಿತ್ತು. ಅದು ಹಂಗೆ ಏಟಿತ್ತು ಸುಳ್ಳು ಅಂತೀರಾ? ಅದಕ್ಕೆ ಅದೇ ಭೀಮಸೇನ ದೇವರಾದ ಶ್ರೀಮದಾಚಾರ್ಯ ಅಂತಾರೆ, ಅಲ್ಲಿ ಏನ್ ನಡೀತಿ ಹೇಳಿ ಅಂತ ಹೇಳ್ರಿ. ಯುದ್ಧ ನಡೀತಾ ಇತ್ತು, ಇಬ್ಬರಿಗೆ ದ್ವಂದ್ವ ಯುದ್ಧ ಅಂದಾಗ ಕುಂತು ಚರ್ಚೆ ಮಾಡ್ಕೊಂಡು ಯುದ್ಧ ಮಾಡ್ತಿದ್ದ ದುರ್ಯೋಧನ. ನಿಯಮ ಏನ್ ಗೊತ್ತಾ? ಹೊಕ್ಕಳಿಂದ ಮೇಲೆ ಹೊಡಿಬೇಕು ಒಂದು ನಿಯಮ, ಇನ್ನೊಂದು ನಿಯಮ ಭೂಮಿ ಮೇಲೆ ನಿಂತುಕೊಂಡು ಯುದ್ಧ ಮಾಡಬೇಕಾದ್ರೆ ಇಬ್ರು ಭೂಮಿ ಮೇಲೆ ಇದೆ. ಅಂತರಿಕ್ಷಕ್ಕೆ ಹಾರಿದ್ರೆ ಇಬ್ರು ಅಂತರಿಕ್ಷಕ್ಕೆ ಹಾರ, ಒಬ್ರು ಭೂಮಿ ಮೇಲೆ ಒಬ್ರು ಅಂತರಿಕ್ಷದಲ್ಲಿ ಯುದ್ಧ ಮಾಡೋದು. ಇವೆಲ್ಲ ರೂಲ್ಸ್. ಇಲ್ಲಿ ಯುದ್ಧ ನಡೀತಿತ್ತು ದ್ವಂದ್ವ ಯುದ್ಧ. ಭೀಮಸೇನಿಯವರು ನೆಲದ ಮೇಲೆ ನಿಂತು ಕಡೆ ಯುದ್ಧ ಮಾಡ್ತಾನೆ ಇದ್ದಾರೆ. ಈ ದುರ್ಯೋಧನ ಮಾಡ್ತಿದ್ದ ಚಂದನ ಮೇಲೆ ಹಾರುತ್ತಿದ್ದಂತೆ ಆಕಾಶ ಮೇಲೆ, ಆಕಾಶಕ್ಕೆ ಹಾರಿಬಿಟ್ಟು ತಲೆ ಕೆಳಗೆ ಕಾಲು ಮೇಲೆ ಮಾಡಿಕೊಂಡು ಈ ಸ್ಕೇಟಿಂಗ್ ಆಡುವ ರೀತಿ ಹಿಂಗೆ ಬಂದು ಭೀಮಸೇನ ದೇವರು ಕೆಳಗಡೆಯಿಂದ ಹೊರಟಿದೆ. ಇದು ಸೂಚಿಕೆ ಪ್ರಾಮಾಣಿಕ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಅಂತ ಯುದ್ಧದ ರೂಲ್ಸ್ ಇದೆ ಇಲ್ಲ. ಅದರ ಮಾಡ 3 ಕೈ ಚಾನ್ಸ್ ಕೊಟ್ಟರು, 3 ಕುಟ್ಟಾಗ ಅವಾಗ ಪ್ರಾರಂಭ ಆಗಿದೆ. ಬೇರೆ ಹಾಕ
ಸ್ಕೇಟಿಂಗ್ ಆಡೋತರ ತಲೆ ಕೆಳಗೆ ಕಾಲ ಮೇಲೆ ಮಾಡಿಕೊಂಡು ಆಕಾಶದಿಂದ ಹಾಕೊಂಡು ಹಿಂಗೆ ಸ್ಕೇಟಿಂಗ್ ತರ ಬಂದ್ಬಿಟ್ಟು ಭೀಮಸೇನ ದೇವರು ಕೆಳಗೆ ನೋಡ್ತಿದ್ದ. ಭೀಮಸೇನ ದೇವರು ನೋಡುದು ನೋಡಿ ಚಾನ್ಸ್ ಕೊಡ್ಬೇಕು. ಸಮಾಧಾನ ಬೇಗ ಇದೆ ಇಲ್ಲಿ ನೋಡ್ಕೊಂಬರ. ಒಂದ್ಸರಿ ನೋಡುದು, 2 ಸರಿ ನೋಡುದು, 3 ಸರಿ ನೋಡುದು. ಕೃಷ್ಣ ನೀವೇನ್ ಮಾಡಬೇಕು ಮಾಡಪ್ಪ ಅಂತ ಯುದ್ಧದಲ್ಲೂ ಸೇರಿ ಹೊಕ್ಕಳು ಕೆಳಗೆ ಹೊಡಿಬಾರ್ದು, ಹೊಕ್ಕಳ ಮೇಲೆ ಹೊಡಿದೆ ಹೌದಲ್ಲ. ಅವನು ತಲೆ ಕೆಳಗೆ ಮಾಡಿ ಮೇಲೆ ಮಾಡಿ ಹಾಗೆ ಬಂದ. ಭೂಮಿಯಿಂದ ಲೆಕ್ಕ ತಗೊಂಡಾಗ ಹೊಕ್ಕಳಿಂದ ಮೇಲೆ ಯಾವ ಭಾಗ ಅವನು ತಲೆ ಕೆಳಗೆ ಮಾಡಿದ ತಪ್ಪು ಅವನು ನಮ್ದು ತಲೆ ಕೆಳಗೆ ಮಾಡಿದ ನಾವು ಭೀಮಸೇನ ದೇವರು ತಲೆ ಕೆಳಗೆ ಮಾಡಿ ಏನು ನೆಲದಲ್ಲಿಂದ ಯುದ್ಧ ಮಾಡ್ತಾ ಇದ್ರು. ಅವನೇನ್ ಮಾಡ ತಲೆ ಕೆಳಗೆ ಮಾಡಿ ಸಾಲು ಮೇಲ್ ಮಾಡಿಕೊಂಡು ಆಕಾಶದಿಂದ ಹಿಂಗೆ ಸ್ಟೇಜಿಂಗ್ ತರ ಬಂದ. ಭೀಮಸೇನ ದೇವರು 3 ಚಾನ್ಸ್ ಕೊಟ್ಟರು. ಅವನ ಕೆಲಸಕ್ಕೆ ಬರಲಿಲ್ಲ. ಸರ ಕಡೆ ಬೀಸಿದ್ರು, ಹೊಕ್ಕಳಿಂದ ಮೇಲೆ ಕಡೆ ಬೀಸಿದ್ರು. ಮೋಸ ಮಾಡಿಕೊಂಡಿದ್ದ ಅವನೇ ಹೊರತ ಭೀಮಸೇನ ದೇವರು ಮೋಸ ಮಾಡಿಲ್ಲ. ಯಾಕೆ? ಭೂಮಿಯಿಂದ ಲೆಕ್ಕ ತಗೊಂಡಾಗ ಮಕ್ಕಳ ಮೇಲೆ ಯಾವ ಭಾಗ ಆ ಭಾಗ ಕೊಟ್ಟರು. ಆ ಭಾಗ ತೊಡೆ ಸಿಕ್ತು ಭೀಮಸೇನ ದೇವರಿಗೆ. ಅದಕ್ಕೆ ಆ ತೊಡೆಗೆ ಅವರು ಬೀಳಿಸ್ಕೊಂಡೇ ಹೊರತು ಭೀಮಸೇನ ದೇವರು ತೊಡೆ ಹೊರದಿತ್ತಲ್ಲ. ಆದ್ರಿಂದ ಭೀಮಸೇನ ದೇವರು ಮೋಸ ಮಾಡಿಕೊಂಡಿಲ್ಲ. ಅವರು ಪ್ರಾಮಾಣಿಕವಾಗಿದ್ದರೆ ಮಾಡಿದ್ರು, ಅಲ್ಲೂ ಮೋಸವಾಗಿಲ್ಲ ಅವರು. ಆದ್ರೆ ಮೋಸ ಅವನಿಗೆ ಅವನೇ ಮಾಡಿಕೊಂಡು ನೆಗೆದಿದ್ದ. ಅದನ್ನ ಅರ್ಥ ಮಾಡ್ಕೊಬೇಕು ಅಂತಾರೆ ಶ್ರೀಮದಾಚಾರ್ಯ. ಆದ್ದರಿಂದ ನೆಲದ ಏನು ಅಶ್ವತ್ಥಾಮಾಚಾರ ಬಡ 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 ಬಂದು ಎಲ್ಲರೂ ದುರ್ಯೋಧನ ಕೆಲವೇ ನಿಮಿಷಗಳಲ್ಲಿ ಸಾಯ್ತಾರೆ ಅಂತ ನಿರ್ಣಯ ಆಯಿತು. ಸರಸರ ಅಶ್ವತ್ಥಾಮಾಚಾರ್ಯ ಪಾಪ ಸ್ವಲ್ಪ ಕಲಿಯ ಸಾವಾಸ, ಕಲಿಯ ಆದೇಶ ಒಳಗಡೆ ಕೂತ್ಕೊಂಡು ಪ್ರಯೋಜನಾಗಿದ್ದ, ಪ್ರತ್ಯಕ್ಷನಾಗಿ ದುರ್ಯೋಧನ ರೂಪದಲ್ಲೂ ಕಲಿಯಾಗಿದ್ದಾನೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಆ ಅಶ್ವತ್ಥಾಮಾಚಾರ್ಯ ಅಜ್ಞಾನ ಸರಸರ ಬಂದರು. ದ್ರೌಣಿ ರಿಟಿಸ್ಪ ಪಶ್ಯನ್ ಅಂತಾರೆ ಭಾಗವತ. ಅಶ್ವತ್ಥಾಮಾಚಾರ್ಯ ಬಂದಂತಾರೆ, ದುರ್ಯೋಧನ ಸಾಯ್ತಾ ಇದ್ದಿ, ನಿನ್ನ ಕೊನೆ ಆಟ ಹೇಳಿ ಅಂದ್ರು. ದುರ್ಯೋಧನ ಮುನುಕು ಅಂತ ಹೇಳಿದಂತೆ ರಾಮ ರಕ್ತ ಮೈಯಲ್ಲ. ಆ ಮುನುಗಳಿಗೆ ಹೇಳ್ತಾನೆ, ಮುನುಗಿ 10 ಕಿವಿ ಕೊಟ್ಟು ಕೇಳಿದ್ರು ಅಶ್ವತ್ಥಾಮಾಚಾರ್ಯ, ಯಾಕಪ್ಪ ನಿನಗೇನು ಕೊನೆ ಅದು ಹೇಳು. ಪಾಂಡವರು ವಂಶ ಆಗಬೇಕು ಅಲ್ಲ ಮುನಿಕೆ ಅಂತ. ಇಂಥ ಕಲ್ಯಾಣಗಳ ಜಗತ್ತಲ್ಲಿ ಕೇಳಿದ್ರೆ ಇಂಥ ಅಯೋಗ್ಯ. ಪಾಂಡವರ ವಂಶ ನಿರ್ವಂಶ ಆಗಬೇಕು ಅಲ್ಲ. ನಿರ್ವಂಶ ಪಾಂಡವನಂತೂ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕುರುಕ್ಷೇತ್ರಕ್ಕಿಂತ ಸಾಕ್ಷಿ. ಮತ್ತೆ ಏನ್ ಮಾಡಬೇಕು? ಒಂದು ಕೆಲಸ ಮಾಡಿ, ಪಾಂಡವರಿಂದ ದ್ರೌಪದಿ ದೇವಿಯರಲ್ಲಿ 5 ಜನ ಮಕ್ಕಳು ಹುಟ್ಟಿದ್ದಾರೆ. ಅವರು ಉಪಪಾಂಡವರು ಅಂತ ಹೆಸರು. ಅವರು ಪಾಂಡವರಿದ್ದಾಗೇ ಇದ್ರಂತೆ. ಪಾಂಡವರಿದ್ದಾಗೆ ಇದ್ದು ಪಾಂಡವರಂತೆ ಪರಾಕ್ರಮಗಳು ಕೂಡ ಪಾಂಡವರ ಜಲಸ್ಥಾಪಿಸಿ ಕಾಲಿದ್ರಂತೆ. ಅಂಥ ಹೋಗಿ ಪಾಂಡವರಿಗೂ ಆ 5 ಜನ ದ್ರೌಪದಿ ದೇವಿ ಮಕ್ಕಳು, ಪಾಂಡವರಿಂದ ಹುಟ್ಟಿದ 5 ಜನ ಮಕ್ಕಳು. ಅವರ ತಲೆಗಳನ್ನು ಕತ್ತರಿಸಿ ಅವರ ತಲೆಗಳನ್ನು ತೋರಿಸಿ ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ. ಸರಿ ಹೋಗು. ಅವರು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರು. ಸರಸರ ಹೋಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದ. ಅವ್ರು ಮಹಾಪರಾಕ್ರಮಗಳು, ಮಹಾರಥಿಗಳು, ಮಹಾಪರಾಕ್ರಮಗಳು ಅಲ್ಲ. ಎಷ್ಟೇ ಪರಾಕ್ರಮಿಗಳಾಗಿರಲಿ ಮಲ್ಕೊಂಡು ನಿದ್ದೆ ಮಾಡಕ್ಕೆ ಕೊಲ್ಲೋದು ಸುಲಭ, ಕಷ್ಟ ನೋಡಿ. ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದವರನ್ನ 5 ತಲೆಗಳನ್ನು ಕತ್ತರಿಸಿ ದ್ರೌಪದಿ ದೇವಿಯಲ್ಲಿ ಹುಟ್ಟಿದ ಪಾಂಡವರ 5 ಜನ ಮಕ್ಕಳನ್ನ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದವರ ತಲೆಗಳನ್ನು ಕತ್ತರಿಸಿ ತಂದು ದುರ್ಯೋಧನ ಕೊಟ್ಟು. ದುರ್ಯೋಧನಗೊಂದು ಖುಷಿ ಆಯ್ತು. ದೇಶ ನೆಲದ ಮೇಲೆ ಬಿದ್ದಿರುವ ಮಣ್ಣು ತಗೊಂಡು ಅವ್ರ ತಲೆ ಮೇಲೆ ಇರ್ತಾರೆ. ಸ್ವಾಮಿ ಇದೇ ನವರತ್ನ ಅನ್ಕೊಳ್ಳಿ ಅಲ್ಲ. ಯಾಕೆ? ನಾನು ಹಸ್ತಿನಾಪುರದ ರಾಜ ಅರಣ್ಯಲ್ಲಿ ಇದ್ದಿದ್ರೆ ನೀವು ಮಾಡಿದ ಕೆಲಸಕ್ಕೆ ನಿಮಗೆ ನಾನು ನವರತ್ನದಿಂದ ಅಭಿಷೇಕ ಮಾಡ್ತಾ ಇದ್ದೆ. ಈಗ ನಾನಿರೋ ಪರಿಸ್ಥಿತಿಯಲ್ಲಿ ಇದೇ ನವರತ್ನ ಅನ್ಕೊಂಡ್ರೆ ನೆಲದ ಮೇಲೆ ಬಿದ್ದಿರುವ ಮಣ್ಣು ತಗೊಂಡು ಆ ಅಶ್ವತ್ಥಾಮಾಚಾರ್ಯ ತಲೆ ಮೇಲೆ ಎರಿಸಿದ್ರೆ ಅವರು ತಲೆ ಬಗ್ಗಿಸಿ ಹಾಕಿಸ್ಕೊಂಡಿದ್ದಾರೆ. ನೀನು ತಲೆಯನ್ನ ನಂಬಿದ್ರೆ ಅವನು ತಲೆ ಮೇಲಲ್ಲ ಗಾಯದ ಮಣ್ಣೆ ಹಾಕೋದು ಅಂತ ತೋರಿಸ್ತಾರೆ. ಸಿಕ್ಕಾಯ್ತು, ಬಹಳ ಸಂತೋಷ ಆಗಿದೆ. ಆದ್ರೆ ಇನ್ನೊಂದು 2 ಕೇಳ್ತೀವಿ, ಅದೊಂದು ಮಾಡಿ ನಡೆಸ್ಕೊಟ್ಬಿಡಿ. ಅದು ಮಾಡಿದ್ದಾಯ್ತು. ದ್ರೌಪದಿ ದೇವಿಯಲ್ಲಿ ಹುಟ್ಟಿದ ಪಾಂಡವರ 5 ಜನ ಮಕ್ಕಳನ್ನ ಕೊಂದಿದ್ದಾಯ್ತು. ಇನ್ನೂ 2 ಅಪೇಕ್ಷೆ ಆದ್ರೆ ಅದೊಂದು ನಡೆಸ್ಕೊಟ್ಬಿಟ್ರೆ ನಾನು ಅನ್ಯನಾಗ್ತೀನಿ. ಇನ್ನೊಂದು 2 ಅಪೇಕ್ಷೆ ಏನು ಕೇಳಿದ ನೋಡ್ರಿ ದುರ್ಮಾರ್ಗ. ಏನ್ ಕೇಳಿ? ಈಗ ನಾನು ಕೆಲವೇ ವಿಷಯಗಳು ಸಾಯ್ತೀನಿ ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ.
ನಾನು ಕಾಯೋದಿಷ್ಟೇ. ಆದ್ರೆ ಇನ್ನೊಂದು ಕಂಡೀಷನ್, ಏಳನೇ ಅಪೇಕ್ಷೆ. ಒಂದು ಅಪೇಕ್ಷೆ ಆಗುತ್ತೆ, ಏಳನೇ ಅಪೇಕ್ಷೆ ಏನು? ನಾನು ಸತ್ತ ಮೇಲೆ ನನ್ನ ಹೆಂಡತಿ ಅಗ್ನಿ ಪ್ರವೇಶ ಮಾಡೋದಿಲ್ಲ. ನನ್ನ ಹೆಂಡತಿ ಹಾಗೆ ಅಂತ ನನ್ನ ವಂಶ ನಿಂತ್ಕೊಂಡು, ಅದಕ್ಕೆ ನಾನು ಸತ್ತ ಮೇಲೆ ನನ್ನ ಹೆಂಡತಿಯಲ್ಲಿ ನೀವು ಕೆಲವು ಗಂಡು ಮಕ್ಕಳನ್ನ ಪಡೆದು ಆ ಗಂಡು ಮಕ್ಕಳಿಗೆ ಹಸ್ತಿನಾಪುರಕ್ಕೆ ರಾಜರನ್ನಾಗಿ ಮಾಡಿ ಅಲ್ಲ. ಅರ್ಥ ಮಾಡ್ಕೋಬೇಕು ಈ ಮಾತನ್ನು. ನಾನು ಸತ್ತ ಮೇಲೆ ನನ್ನ ಹೆಂಡತಿಯಲ್ಲಿ ಕೆಲವು ಗಂಡು ಮಕ್ಕಳನ್ನು ನೀವು ಪಡೆದು ಆ ಬಾಲ ಬ್ರಹ್ಮಚಾರಿಗಳು ಅಶ್ವತ್ಥಾಮಾಚಾರ್ಯರು ಅವರಿಗೆ ಆ ಮಾತು ಹೇಳಿದ. ಅವನು ಅಶ್ವತ್ಥಾಮಾಚಾರ್ಯ ಏನು ಕಪಾಲ ಸುಡಿದಿತ್ತು ಅವನ ಆಡ ಮಾತಿಗೆ. ಹೌದಪ್ಪ, ಸಮಾಧಾನ ಮಾಡ್ಕೊ, ನೀವು ಹೇಳಿದ್ರೆ ನಾನು ಮಾಡ್ತೀನಿ ಅಂತ. ಅಲ್ಲಿ ತನಕ ಅವ್ರು ಮಾಡಿದ್ದು ಪುಣ್ಯ ಎಲ್ಲ ಬುಸ್ತದು. ಇದೊಂದು ಅಪೇಕ್ಷೆ. ಅದನ್ನ ಅವ್ರು ಮಾಡಲಿಲ್ಲ, ಆದ್ರೆ ಅವ್ರು ಮಾಡಿದ ಪುಣ್ಯ ಎಲ್ಲ ಕಳ್ಕೋಬೇಕಷ್ಟೆ. ಕೆಟ್ಟ ಸಂಕಲ್ಪ ಮಾಡಿದ್ರು ಕೂಡ ಮಾಡಿದ ಪುಣ್ಯ ಹೋಗುತ್ತೆ, ಅದು ಜಾಸ್ತಿ. ಅದಕ್ಕೆ ಮುಂದೆ ಒಂದು ಮಂತ್ರ ಮಾಡ್ಕೋಬೇಕು ಯುದ್ಧದಲ್ಲಿ. ಆ ಕ್ಷುದ್ರ ಅಪೇಕ್ಷೆಯೇ ಓಕೆ ಇದೆ. ಇನ್ನ ಮೂರನೇ ಅಪೇಕ್ಷೆ ಅಲ್ಲ, ದುರ್ಯೋಧನ ಇನ್ನು ಒಂದೇ ಒಂದು ಏನಿನ್ನೊಂದು ಷಡ್ರಸಿಕರೆಲ್ಲ ಸೇರಿ ಅಭಿಮನ್ಯುವನ್ನು ಕೊಂದು ಹಾಕಿದ್ದಾರೆ. ಅಭಿಮನ್ಯು ಸತ್ತೋದ. ಅಭಿಮನ್ಯುನ ಹೆಂಡತಿ ಉತ್ತರ ಇದ್ದಾರೆ, ವಿರಾಟ್ ರಾಜನ ಮಗಳು ಉತ್ತರಾದೇವಿ ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯು ಸತ್ತೋಗಿದ್ದಾನೆ. ಆದರೆ ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ ಗರ್ಭಿಣಿ ಇದ್ದಾರೆ. ಅವಳು ಗರ್ಭಿಣಿ ಇರೋದ್ರಿಂದ ಅವಳು ಅಗ್ನಿ ಪ್ರವೇಶ ಮಾಡಿಲ್ಲ, ಮಾಡಬಾರದಂತ ನಿಯಮ ಇರೋದ್ರಿಂದ. ಅದರಿಂದ ಅವಳು ಗರ್ಭಿಣಿ ಇದ್ದಾರೆ ಅಂದರೆ ಆ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಹೆಂಡತಿ ಅರ್ಜುನನಿಗೆ ಸೊಸೆ, ಅಂದ್ರೆ ಅರ್ಜುನನ ವಂಶ. ಅವಳು ಉತ್ತರಾದೇವಿ ಗರ್ಭಿಣಿ. ಆ ಭಕ್ತಿಯಲ್ಲಿರುವ ಕೂಸನ್ನ ಹಿಂಗಾರ ಮಾಡಿಕೊಂಡೆ. ಇಂಥ ಬಿಹಾರನ ಜಗತ್ತಿನಲ್ಲಿ ನೋಡಲು ಸಾಧ್ಯ ಇದೆ. ಲೋಕದಲ್ಲಿ ಎಷ್ಟೇ ದುಷ್ಟತನ ಮಾಡಿದ್ರು ಸಾಯೋ ಕಾಲಕ್ಕೆ ಪಶ್ಚಾತ್ತಾಪ ಪಡ್ತಾನ. ನನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ತೇವೆ, ನನ್ನ ಹಂಗೆ ನನ್ನ ಮಕ್ಕಳು ಆಗಬಾರ್ದು, ನನ್ನ ಮಕ್ಕಳನ್ನ ಎಲ್ಲರೂ ಸರಿಯಾಗಿ ನೋಡ್ಬೋದು, ನಾನು ಹಾಳಾಗುತ್ತೆ, ನನ್ನ ಹಂಗೆ ನನ್ನ ಮಗ ಆಗಬಾರ್ದು ಅಂತ ನಾವು ಸಾಯೋ ಕಾಲಕ್ಕೆ ಹೋಗ್ಬೇಕು. ಯಾವನಾದ್ರು ಎಷ್ಟೇ ದುಃಖ ಆಗಿದೆ ಯೂನಿಯನ್ ದುರ್ಮಾರ್ಗ ಸಾಕ್ಷಾತ್ 100% ಪ್ಯೂರ್ ಕಲಿ. ಅದರಿಂದ ಅವನ ಧರ್ಮ ಅವನು ಮಾಡಬಾರ್ದು. ಅದಕ್ಕೆ ಉತ್ತರ ನಾಟ ಮಾಡಬೇಕು ಅಂತ ಕೇಳ್ತೀವಿ. ಅದರಂತೆ ಇಲ್ಲಿ ಏನಾಯ್ತು, ಯಥಾ ಪ್ರಕಾರ ಉಪಪಾಂಡವರನ್ನ ಅಷ್ಟು ಹೇಳಿದ ತಕ್ಕ ನನ್ಗೆ ಹೇಳಿದ ಅಷ್ಟಕ್ಕೆ ಇಲ್ಲೇ ನಡೀತು. ಉಪಪಾಂಡವರನ್ನ ಅಶ್ವತ್ಥಾಮಾಚಾರ ಬಂದು ಬಲಕೊಂಡಿರುವ ಮಕ್ಕಳಿಗೆ ತಲೆ ಕಟ್ಟಿಸಿಕೊಂಡು ಹೋಗಿದ್ದಾರೆ ಗೊತ್ತಾಗುತ್ತೋ. ಏನು ಧನಗೋರಿ ಯುದ್ಧ. ಅಶ್ವತ್ಥಾಮಾಚಾರ್ಯ ಹೆರವರಿಗೆ ಹಾಕಿ ಕಟ್ಟಿ ಎಳ್ಕೊಂಡ್ಬಂದು ಬಿಂದೇವರು ಅನಾಮಕ್ಕಾಗಿ ಎತ್ತಿ ಎಳ್ಕೊಂಡ್ಬಂದು ಸಣ್ಣಂತ ಬಿಸಾಕಿದ್ರೆ ಕೆಳಗಡೆ. ದ್ರೌಪದಿ ದೇವಿ ಇದ್ದಾರೆ, ಪಾಂಡವರಿದ್ದಾರೆ, ಕೃಷ್ಣಪರಮಾತ್ಮ ಇದ್ದಾರೆ. ದ್ರೌಪದಿ ಯಾವಾಗ ಆ ಅಶ್ವತ್ಥಾಮಾಚಾರ್ಯ ಹೆರವರಿಗೆ ಕಟ್ಟಿ ಎಳ್ಕೊಂಡ್ಬಂದ್ರು, ಒಬ್ಬೊಬ್ಬರೇ ಬೈತಾ ಇದ್ರೆ ನಮ್ಮಮ್ಮ ಮಾತಾಡ್ತಾರೆ. ದ್ರೌಪದಿ ದೇವಿ ಮುಖ್ಯತಾ ವೇಷಃ ಬ್ರಾಹ್ಮಣೋ ನಿಕರಾಂಗುರು ಏಕ ವೈ ಭಗವಾನ್ ದ್ರೋಣ ಪ್ರದಾರೂಪೇಣ ವರ್ತತೆ. ಸರ್ವಾತ್ಮನ ಬ್ರಾಹ್ಮಣರು ಕುಲಗುರುಗಳು ನಮಗೆ, ಆದ್ದರಿಂದ ಇವರು ಏನು ಮಾಡಬೇಡಿ, ಅಶ್ವತ್ಥಾಮಾಚಾರ ಕಟ್ಟಿರೋ ಕಟ್ಟು ಬಿಚ್ಚಿದ ಮಕ್ಕಳು ತನ್ನ ಮಕ್ಕಳನ್ನೇ ಕರ್ಕೊಂಡ್ರು, ತನ್ನ ಮಕ್ಕಳನ್ನೇ ಅವರು ಬಂದು ಹಾಕಿದ್ರು. ದ್ರೌಪದಿ ದೇವಿಗೆ ಪ್ರಾಕೃತ ಸಂಬಂಧ ರಹಿತರು ಅನ್ನೋದು ಸಿದ್ಧಾಂತ ಇದೆ. ಮುಚ್ಚತಾ ಅವನನ್ನು ಬಿಡ್ರಿ ಕಟ್ಟು ಹಾಕಿದ್ರು, ಕಟ್ಟು ಬಿಟ್ಟರೆ ಎಡವರಿಗೆ ಬಿಟ್ಟರೆ ಎಂದು ಮುಚ್ಚತಾ ಏಷಃ ಬ್ರಾಹ್ಮಣ ಇತರಾಂದು ನಿರಂತರವಾಗಿ ನಮಗೆ ಗುರುಗಳು. ಅಷ್ಟೇ ಅಲ್ಲ, ಏಕವೈ ಭಗವಾನ್ ದ್ರೋಣ ಪ್ರಜಾರೂಪೇಣ ವರ್ತತೆ. ಪಾಂಡವರಿಗೆ ಕೌರವರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ಯಾರು? ದ್ರೋಣಾಚಾರ್ಯ. ನೀವು ಬಂದಿರೋ ಅಶ್ವತ್ಥಾಮಾಚಾರ್ಯ ಯಾರು? ದ್ರೋಣಾಚಾರ್ಯ ಅಲ್ಲ. ಶಾಸ್ತ್ರದಲ್ಲಿ ಆತ್ಮಾವೈ ಪುತ್ರನಾಮಾಸಿ ಅಂತ ಒಂದು ವೇದವಾಕ್ಯ ಇದೆ. ತಂದೆಯ ಅಂಶ ಮಗನಲ್ಲಿ ಇರುತ್ತೆ ಅಂತ ವೇದದಲ್ಲಿ ಹೇಳ್ತಾರೆ. ನಮಗೆ ವಿದ್ಯಾಗುರುಗಳು ದ್ರೋಣಾಚಾರ್ಯ ಮಗನೇ ಅಶ್ವತ್ಥಾಮಾಚಾರ್ಯ. ಅಶ್ವತ್ಥಾಮಾಚಾರ್ಯದಲ್ಲಿ ದ್ರೋಣಾಚಾರ್ಯ ಅಂಶ ಇರ್ತದೆ. ನೀವು ಅಶ್ವತ್ಥಾಮಾಚಾರ್ಯಗೆ ಹೊರಟ್ರೆ ದ್ರೋಣಾಚಾರ್ಯನೇ ಹೊರಟಾರೆ.
ಗುರುಪುತ್ರರನ್ನು ಹೊರಟ್ರೆ ಗುರುಗಳಿಗೆ ಹೊರಗಾಗುತ್ತೆ. ಆದ್ರಿಂದ ಇದು ಈ ದೊಡ್ಡ ತಪ್ಪು ಮಾಡಬೇಡಿ, ಬಿಟ್ಬಿಡ್ರಿ, ಅವ್ರು ಏನು ಮಾಡಬೇಡಿ ಅಂತ ಜಗತ್ತಲ್ಲಿ ಯಾರು ತನ್ನ ಮಕ್ಕಳನ್ನು ಕೊಂದಿರುವ ವ್ಯಕ್ತಿ ಎದುರಿಗೆ ಸಿಕ್ತಾರೆ ಅಂದ್ರೆ ಬಂದ್ರಿ ಕೊಲ್ರಿ ಕರ್ದು ಹಾಕಿ ಅಂತ ಹೇಳ್ತಾ ಇರ್ಬೇಕು. ಬಿಟ್ಟು ಬಿಡ್ರಿ ಯಾರು ಅಂತಾರೇನ್ರಿ? ನಮ್ಮ ಅಮ್ಮ ಅಂತಾರೆ ದ್ರೌಪದಿ. ಯಾರು ಅನ್ನೋದಕ್ಕೆ ಕಾರಣ ಕೊಡ್ತಾರೆ. ಮಾರೋದೀಗಷ್ಟೇ ಜನನೀ ಗೌತಮಿ ಪತಿದೇವತ ಆ ಮಹಾತಾಯಿ ಎಂದು ಯಾತಕ್ಕೋಸ್ಕರ ಈ ಕಾರಣ ಕೊಡುವುದಂದ್ರೆ, ಈಗ ಗಮನ ಕೊಟ್ಟು ಕೇಳಿ, ನೀವು 5 ಜನ ಗಂಡಂದಿದ್ದೀರಿ, ಮನಸ್ಸು ಮಾಡಿದ್ರೆ ನಿಮ್ಮಿಂದ ನಾವು ಮತ್ತೆ ಮಕ್ಕಳನ್ನು ಪಡೆಯುವ ಚಾನ್ಸ್ ಇದೆ. ಆದ್ರೆ ಅಶ್ವತ್ಥಾಮಾಚಾರ ತಾಯಿಗೆ ಆ ಚಾನ್ಸೇ ಇಲ್ಲ. ಯಾಕಂತ 3 ಜನ ಇದ್ದಿದ್ದು ಮನೆ. ದ್ರೋಣಾಚಾರ್ಯ ಹೆಂಡತಿ ಕೃತಿಯ ಮಗ ದ್ರೋಣಾಚಾರ್ಯ, ಕೃತಿ ದಂಪತಿಗಳಲ್ಲಿ ಹುಟ್ಟಿದವರು ಅಶ್ವತ್ಥಾಮ. ಈ 3 ಜನ ಇದ್ದಿತ್ತು. ಈ 3 ಜನರಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯ ಸತ್ತು ಹೋಗಿದ್ದಾರೆ. ದ್ರೋಣಾಚಾರ್ಯ ಹೆಂಡತಿ ಅವ್ರ ಮಗ ಇಬ್ಬರೇ ಇರೋದು. ಅಶ್ವತ್ಥಾಮಾಚಾರ್ಯ ತಾಯಿ, ಇವರಿಬ್ಬರೇ ಇದ್ದಾರೆ. ತಾಯಿ ಮಗ ಇಬ್ಬರಿದ್ದಾರೆ ಅವ್ರ ಮನೆಗೆ. ಈಗ ಗಂಡನ್ನು ಕಳ್ಕೊಂಡೇ ದುಃಖ ಬರ್ತಾ ಇದ್ದಾರೆ, ನನಗೆ ಆಶ್ಚರ್ಯ ಇಲ್ಲ ಅಂತ. ಎಷ್ಟೇ ಮಕ್ಕಳು ಇರ್ಬೋದ್ರಿ, ಗಂಡ ಇದ್ದಂಗಾಗಲ್ಲ. ಗಂಡ ಇರುವ ಆ ಸ್ಟೇಟಸ್ಸೇ ಬೇರೆ. ಮಕ್ಕಳು ಎಷ್ಟೇ ನೋಡ್ಕೋಬಹುದು, ಆ ಗಂಡನ ಸ್ಥಾನ ಯಾರು ತುಂಬ ಆಗಬೇಕಲ್ಲ. ಅದಕ್ಕೋಸ್ಕರವಾಗಿ ಅವನಂತಾನೆ, ಗಂಡನ ಕಳ್ಕೊಂಡಿದ್ದಾನೆ, ದುಃಖದಲ್ಲಿದ್ದಾರೆ. ಏನೋ ಹೊರಗಿರೋ ಕಾಲ ಮಗನ ಮುಖ ನೋಡ್ಕೊಂಡು ಕಾಲಕಾಲರಾಯಿತು ಅಂತ ಸಮಾಧಾನವಾಗಿದ್ದಾರೆ. ಯಾವ ಮಗನ ಮುಖವನ್ನು ನೋಡಿಕೊಂಡು ಕಾಲ ಕಳೆದ ಸಮಾಧಾನವಾಗಿದ್ದ ದ್ರೋಣಾಚಾರ್ಯ ಹೆಂಡತಿ, ನೀವು ಆ ಮಗನನ್ನು ಮುಖಕೊಂಡಿರುವ ತಾಯಿಗೆ ಕರಳಿಗೆ ಕಿಚ್ಚಿಸ್ತೀರಾ? ಇವಾಗ ಈಗ ಅಶ್ವತ್ಥಾಮಾಚಾರ್ಯ ಕೊಂಡುಬಿಟ್ರೆ ಗಂಡನ್ನೂ ಕಳ್ಕೊಂಡಿದ್ದಾರೆ, ಅಶ್ವತ್ಥಾಮಾಚಾರ್ಯ ಮಗ ಆಗಬೇಕು, ಅವನನ್ನೂ ಕೊಂದುಬಿಟ್ರೆ ಆ ಕಡೆ ಗಂಡನ್ನೂ ಕಳ್ಕೊಂಡು ಈ ಕಡೆಗೆ ಮಗನ್ನೂ ಕಳ್ಕೊಂಡು ಅವಳು ಬಿಡ್ತಾಳ ನಿಟ್ಟುಸರು. ಆ ನಿಟ್ಟುಸರು ನಮ್ಮ ಕುಲವನ್ನು ಸುತ್ತಾರೆ. ಅದರಿಂದ ಅವನು ನಮ್ಮ ಮಕ್ಕಳನ್ನು ಕೊಂದಿದ್ರು ಚಿಂತೆ ಇಲ್ಲ, ಅವನೇನು ಮಾಡಬೇಡಿ, ಮುಖ್ಯದ ಅವನು. ಅದಕ್ಕೆ ತಾಯಿ ದುಃಖದಿಂದ ತಪ್ಪಿಸ್ಕೋಬಹುದು, ಬ್ರಾಹ್ಮಣರು ದುಃಖದಿಂದ ಬಿಟ್ಟ ನಿಟ್ಟುಸಿರಿನ ಬಿಸಿ ಕುಲಕ್ಕೆ ಭೇಟಿ ಬಿಡುತ್ತೆ. ಇದು ಬೇಡ ಅಂತ ನಾವಿರೋದಲ್ಲ, ದ್ರೌಪದಿ ದೇವಿಯಲ್ಲ. ಎಂಥ ಜ್ಞಾನ ಅಂತಹ ದ್ರೌಪದಿ ದೇವಿಯರನ್ನ ಕೊಂಡಾಡುವಂತ ಒಂದು ಮುಂಡಿಗೆಯನ್ನು ತಿಳಿಸ್ತಾರೆ ಮೋಹನದಾಸರು ಅಂದ್ರೆ ವಿಜಯರಾಯರ ಅತ್ತಿನ ಕೂಸು ಮೋಹನದಾಸ. ನಾವು ಗುಲ್ಬರ್ಗಕ್ಕೆ ಭಕ್ತ ಮೋಹನದಾಸರಿಂದ ಪ್ರತಿಷ್ಠಿತವಾದ ರಾಮದೇವರ ದರ್ಶನ ಮಾಡಿಕೊಂಡಿದ್ವಿ ಕಂಪ್ನಿಯಲ್ಲಿ. ಮೋಹನದಾಸರು ಒಂದು ರಾಮದೇವರ ಪ್ರತಿಷ್ಠ ಮಾಡಿದ್ದಾರೆ. ಮೋಹನದಾಸರ ಮುಂದಿಗೆ ದ್ರೌಪದಿ ದೇವಿಯನ್ನು ಕೊಂಡಾಡುವ ಮುಂದಿಗೆ ದೇವಿನಾದ ಖಳನ ಕುಂದನ ಕುಂದನ ನಾರಿಯ ಬಡಗಲ ಅನುಭವನ ಅನುಭವನ ಸಂಭವನ ಸಂಭವನ ಮಾತುಳನ ಅತುಳ ಭುಜಬಲದ ಶ್ರೀರವನ ಸತಿಪತಿ ಹೃದಯ ಭಕ್ತಿಯಂ ಮಕ್ತಿಯಂ ಆರಾಧಿಸುತ್ತ ಸತತ ಸತ್ಯತೆಯ ಸನ್ಮತಿಯ ಆರಿಪುದು. ಇಷ್ಟು ಪದ್ಯಕ್ಕೆ ಆನ್ಸರ್ ಗೊತ್ತಾ? ದ್ರೌಪದಿ ದ್ರೌಪದಿ ಅಂತ ಅರ್ಥವಾಗಲಿಕ್ಕೆ ಈ ಸಿದ್ಧ ಅಂತ ಯಾಕೆ ಕಷ್ಟಪಡಿಸ್ಬೇಕಾದ್ರೆ ದ್ರೌಪದಿ ದೇವಿ ಅಂದ್ರೂ ಸಾಕಲ್ಲ. ದೇವಿ ನಾಮದ ಕಳನ ಕೊಂದನ ಕೊಂದನ ನಾರಿಯ ಪಡೆದರ ತನು ಭವನ ವಾರಣಂ ಕರಿದವನ ಸಂಭವನ ಸಂಭವನ ಮಾತುಳನ ತೀರಿದವರ ಸತಿಪತಿ ಹೃದಯ ಅಂತರವನ್ನು ದ್ರೌಪದಿ. ದೇವಿ ನಾಮದ ಕಳನ, ದೇವಿ ಅಂದ್ರೆ ಒಂದು ವಾಕ್ಯ ವಿಶೇಷ. ದೇವಿ ನಾಮದ ಖಳ ಅಂದ್ರೆ ರಾಕ್ಷಸ. ದೇವಿ ನಾಮ ಒಂದು ವಾಕ್ಯದ ಹೆಸರುಳ್ಳ ಒಬ್ಬ ರಾಕ್ಷಸನ ಅಂದ್ರೆ ಒಂದು ವಾಕ್ಯದ ಹೆಸರುಳ್ಳ ರಾಕ್ಷಸ ಎಲ್ಲಿದ್ದಾನೆ? ರಾಮಾಯಣದಲ್ಲಿದ್ದಾನೆ. ದುಂದುಭಿ ಅಂದ್ರೆ ದೇವತಾ ವಾದ್ಯ. ದುಂದುಭಿ ಅಂದ್ರೆ ಒಬ್ಬ ಖಳ ರಾಕ್ಷಸ ಇದ್ದ ರಾಮಾಯಣದಲ್ಲಿ. ದುಂದುಭಿ ಎಂಬ, ಅದಕ್ಕೆ ದೇವಿ ನಾಮದ ಖಳನ ದುಂದುಭಿ ಎಂಬ ಹೆಸರುಳ್ಳ ರಾಕ್ಷಸನ ಕೊಂದನ. ದುಂದುಭಿ ಎಂಬ ರಾಕ್ಷಸನ ಕೊಂದಿದ್ದು ವಾಲಿ ರಾಮಾಯಣದಲ್ಲಿ. ದೇವಿ ನಾಮದ ಖಳನ ದುಂದುಭಿಯ ಕೊಂದನ ವಾಲಿಯ ಕೊಂದ. ವಾಲಿ ಕೊಂದವರು ರಾಮಚಂದ್ರ ದೇವರ ನಾರಿಯ ರಾಮದೇವರ ಹೆಂಡತಿ ಸೀತಾದೇವಿಯ ಪಡೆದರ ಸೀತಾದೇವಿಯ ತಾಯಿ ಭೂದೇವಿಯ ತನುಭವನ ಭೂದೇವಿಯ ಮಗ ನರಕಾಸುರನ ತನುಭವನ
ಬರಿದವನ ಭಗದತ್ತನ ಹತ್ರ ಸುಪ್ರತೀಕ ಅಂತ ಒಂದು ಆನೆ ಇತ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ಆ ಸುಪ್ರತೀಕವೆಂಬ ವಾರಣಂ ತರಿದವನ, ವಾರಣ ಅಂದ್ರೆ ಆನೆ, ಸುಪ್ರತೀಕವೆಂಬ ಆನೆಯನ್ನ, ಭಗದತ್ತನ ಆನೆಯನ್ನ ಕೊಂದವರು ಯಾರು? ಅರ್ಜುನ. ಅರ್ಜುನನ ಸಂಭವ, ಅರ್ಜುನನ ಮಗ ಅಭಿಮನ್ಯುವಿನ ಸಂಭವನ, ಅಭಿಮನ್ಯುವಿನ ಮಗ ಯಾರು? ಪರೀಕ್ಷಿತ್ ಮಹಾರಾಜ. ಪರೀಕ್ಷಿತ್ ಮಹಾರಾಜನ ಮಾತುಳನ, ಪರೀಕ್ಷಿತ್ ಮಹಾರಾಜನ ಮಾತುಳಾದರೆ ಸೋದರಮಾವ. ಪರೀಕ್ಷಿತ್ ಮಹಾರಾಜನಿಗೆ ಸೋದರಮಾವ ಯಾರಾಗಬೇಕು ಗಮನಿಸಬೇಕು. ವಿರಾಟ್ ರಾಜನ ಮಗ, ವಿರಾಟ್ ರಾಜನ ಮಗಳು ಉತ್ತರಾದೇವಿ. ಆ ಉತ್ತರಾದೇವಿ ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯುವಿಗೆ ಹುಟ್ಟಿದವನು ಉತ್ತರಾದೇವಿಯಲ್ಲಿ ಪರೀಕ್ಷಿತ್ ಮಹಾರಾಜ. ಅಂದ್ರೆ ಪರೀಕ್ಷಿತ್ ಮಹಾರಾಜನಿಗೆ ಸೋದರಮಾವ ಯಾರು? ಉತ್ತರ ಕುಮಾರ. ಉತ್ತರ ಕುಮಾರನ ಸೋದರಮಾವ ಯಾರು? ಉತ್ತರ ಕುಮಾರದ ಮಾತುಳ. ಉತ್ತರ ಕುಮಾರ ಸೋದರಮಾವ ಯಾರು? ಉತ್ತರ ಕುಮಾರ ವಿರಾಟ್ ರಾಜನ ಹೆಂಡತಿ ಸುದೇಶಾವೆಂಬ ಮಹಾರಾಣಿಯ ತಮ್ಮ. ಯಾರು? ಕೀಟಕನ ಸೀರಿದವನ. ಆ ಕೀಟಕನ ಸೀರಿದವರಾರು ಭೀಮಸೇನ ದೇವರ ಸತಿಪತಿ ವರ್ಗಯ. ಭೀಮಸೇನ ದೇವರ ಹೆಂಡತಿ ಯಾರು? ದ್ರೌಪದಿಯನ ಕೊಂಡ ಸತ್ಯತೆಯ ಸಮ್ಮತಿಯ. ಈ ರೀತಿಯಾಗಿ ನಮ್ಮಮ್ಮ ಜಗಜ್ಜನನಿ ಭವತಿ ಅದನ್ನು ಭಾವ ವೇದವು ಕೂಪಿವಾಕ್ಯು ಗರ್ಭದರ ಜಂತು ದಾಯಿದೆ ಕಾಣ್ಯಮೂರಿ. ನಮ್ಮ ಗುರುಗಳು ಯಾವಾಗಲೂ ಈ ಶ್ಲೋಕ ಹೇಳಿದೆ ಪ್ರವಚನವೇ ಇಲ್ಲ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಭವತಿ ಅದನ್ನು ಭಾವ ವೇದವು ದೃಶ್ಯಂತಿ ಬ್ರಹ್ಮ ಹೇಳ್ತಾ ಇರ್ತಾರೆ. ಭವತಿ ಅದನ್ನು ಭಾವ ವೇದವು ಕೂಪಿವಾಕ್ಯು ಗರ್ಭದರ ಜಂತು ದಾಯಿದೆ ಕಾಣ್ಯಮೂರಿ ಸಕಲ ವಚನತೀತೋ ದೇವತಾ ಭಾರತೀತ ಮಮ ವಧಿಸಿದ ದತ್ತಾಂ ಸನ್ನಿಧಿನ್ ಮಾನಸೇತ. ಈ ರೀತಿಯಾಗಿ ವಿಶಿಷ್ಟವಾದ ತತ್ವಜ್ಞಾನವನ್ನು ವಿಶ್ಲೇಷಣವನ್ನು ಮಾಡ್ತಾರೆ ನಮ್ಮಮ್ಮ. ಅದಾದ ಮೇಲೆ ಯಥಾಪ್ರಕಾರವಾಗಿ ಮುಂದೆ ಅನಿವಾರ್ಯವಾಗಿ ಉತ್ತರ ಗರ್ಭವನ್ನು ಕೂಡ ನಾಶ ಮಾಡಲಿಕ್ಕೆ ಅಶ್ವತ್ಥಾಮಾಚಾರ್ಯ ಪ್ರಯತ್ನ ಪಟ್ಟಾಗ ಆಗ ಅಶ್ವತ್ಥಾಮಾಚಾರ್ಯಗೆ ಪರಮಾತ್ಮ ಅವರಿಗೆ ಸ್ವಲ್ಪ ಶಿಕ್ಷಿಸಿ ಕಳಿಸ್ತಾನೆ. ಅದಾದ ಮೇಲೆ ಆ ಉತ್ತರ ಗರ್ಭದಲ್ಲಿದ್ದ ಉತ್ತರ ಗರ್ಭದಲ್ಲಿ ಹುಟ್ಟಿದಂತ ಗರ್ಭ ಸಂಜಾತನಾದ ಯಾವ ಕೂಸು ಅವನೇ ವಿಷ್ಣುರಾತ, ಅವನೇ ಪರೀಕ್ಷಿತ್ ಮಹಾರಾಜ. ಅವನು ಅರ್ಜುನನ ಸಾಕ್ಷಾತ್ ಮೊಮ್ಮಗ ಅನ್ನೋದನ್ನ ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಕೌನಕಾರ್ಯರು ಕೇಳಿದ್ರು, ಆ ಪರೀಕ್ಷಿತ್ ಮಹಾರಾಜ ಯಾರು ಅಂದ್ರೆ ಪಾಂಡವರ ವಂಶ ಸಂಜಾತ ಸಾಕ್ಷಾತ್ ಅರ್ಜುನ. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗನೇ ಪರೀಕ್ಷಿತ್ ಮಹಾರಾಜ. ಆ ಪರೀಕ್ಷಿತ್ ಮಹಾರಾಜ ಭಾಗವತ ಕೇಳಲಿಕ್ಕೋಸ್ಕರ ಕೂತಾಗ ಸುತಾಚಾರ್ಯ ಯಾವಾಗ ಬಂದ್ರು, ಯಾಕೆ ಬಂದ್ರು, ಹೆಂಗ್ ಬಂದ್ರು ಅಂತ ಕೇಳಿದ್ರೆ ನಾಳೆ ಬರಲಿ ಹೇಳ್ತೀವಿ.